ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಮಾಡಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಅದಕ್ಕೋಸ್ಕರ ಹೊಸ ಬಂದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕೊನೆವರೆಗೂ ನೋಡಿ. ಏನಪ್ಪ ಅಂತಂದರೆ ಹಿಂದೆ ಮಾಡಿರ್ತಕ್ಕಂಥ 45ನೇ ಕ್ವಶನ್ ಪೇಪರ್ ಆಗಿದೆ, ಮಾಡಲ್ ಕ್ವಶನ್ ಪೇಪರ್. ಸೊ 44 ಕ್ವಶನ್ ಪೇಪರ್ಗಳನ್ನ ಡಿಸ್ಕಸ್ ಮಾಡಿದ್ದೀವಿ, ಅವುಗಳನ್ನು ಕೂಡ ನೋಡ್ಕೊಂಡು ಬನ್ನಿ. ಈ ವಿಡಿಯೋ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದೆ, ಅದನ್ನು ಕೂಡ ಅಡ್ಜಸ್ಟ್ ಮಾಡಿಕೊಡ್ರಿ. ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆ, ಪ್ರಖ್ಯಾತ ಅಂಕರ್ ವಾಟ್ ದೇವಾಲಯವು ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಖ್ಯಾತವಾದಂತಹ ಅಂಕರ್ ವ್ಯಾಟ್ ದೇವಾಲಯ ಕಂಡು ಬರುವುದು ಎಲ್ಲಿಪ್ಪ ಅಂತಂದರೆ ಆಪ್ಷನ್ ಎ, ಕಾಂಬೋಡಿಯಾದಲ್ಲಿ. ಮತ್ತು ಇದು ವಿಷ್ಣು ದೇವರಿಗೆ ಸಂಬಂಧಿಸಿದೆ. ವಿಷ್ಣು ದೇವರಿಗೆ ಸಂಬಂಧಿಸಿದ ಒಂದು ದೇವಾಲಯವಾಗಿದೆ. ಅಂಕೋರ್ ವ್ಯಾಟ್ ದೇವಾಲಯ ಕಂಡುಬರೋದು ಕಾಂಬೋಡಿಯಾದಲ್ಲಿ. ನೆಕ್ಸ್ಟ್, ಬ್ಯಾಕ್ಗ್ರೌಂಡ್ ಸ್ವಲ್ಪ ಮೇಕ್ ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡಿಕೊಡ್ರಿ. ಏನಪ್ಪ ಅಂತ ನಾವು ಇರೋದು ಹಳ್ಳಿ, ಅದಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ನಾಯ್ಸ್ ಕಾಮನ್ ಆಗುತ್ತೆ. ಇನ್ನು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ಪ್ರವಾಸಿ ತಾಣವಾದ ನಂದಿ ಬೆಟ್ಟಗಳು ಕಂಡು ಬರುತ್ತವೆ ಅಂತ ಕೇಳಿದರೆ, ಸೊ ಪ್ರಸಿದ್ಧ ಪ್ರವಾಸಿ ತಾಣವಾದ ನಂದಿ ಬೆಟ್ಟಗಳು ಕಂಡುಬರುವುದು ಆಪ್ಷನ್ ಸಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಮತ್ತು ಈ ನಂದಿ ಬೆಟ್ಟದಲ್ಲಿ ಏನಪ್ಪ ಅಂತಂದರೆ ಅರ್ಕಾವತಿ ನದಿ ಉಗಮಗೊಳ್ಳುತ್ತೆ. ಅರ್ಕಾವತಿ ನದಿ, ಇದನ್ನು ಕೂಡ ಒಂದು ಪಾಯಿಂಟ್ ನೆನಪಿಟ್ಕೊಂಡ್ಬಿಟ್ರಿ. ನೆಕ್ಸ್ಟ್ ಕ್ವಶನ್, ಕ್ರಯೋಜೆನಿಕ್ ಇಂಜಿನ್ಗಳ ಅನ್ವಯವನ್ನು ಇದರಲ್ಲಿ ಕಾಣಬಹುದು ಅಂತ ಕೇಳಿದರೆ, ಸೊ ಕ್ರಯೋಜೆನಿಕ್ ಇಂಜಿನ್ ಅಂತ ಅಂದರೆ ಇವುಗಳನ್ನ ನೀವು ಹೆಸರು ಕೇಳ್ತೀರಿ, ಯಾಕಂತಂದರೆ ಇವು ರಾಕೆಟ್ ತಂತ್ರಜ್ಞಾನದಲ್ಲಿ ಬಳಸಲಾಗುತ್ತದೆ. ಮತ್ತು ಈ ಕ್ರಯೋಜೆನಿಕ್ ಇಂಜಿನ್ ಏನಿದೆಯಲ್ಲ, ಇದು ಭಾಳಷ್ಟು ಕೋಲ್ಡ್ ಇದ್ದರೂ ನಡೆಯುತ್ತೆ, ಭಾಳ ಹೀಟ್ ಇದ್ದರೂ ನಡೆಯುತ್ತೆ. ಸೊ ಎರಡರಲ್ಲಿ ಸಸ್ಟೈನೇಬಲ್ ಕೆಪಾಸಿಟಿ ಇದೆ, ಅದಕ್ಕೋಸ್ಕರ ಇದನ್ನು ರಾಕೆಟ್ನಲ್ಲಿ ಬಳಸಲಾಗುತ್ತದೆ. ನೆಕ್ಸ್ಟ್, ಕೈಗಾ ಅಣು ವಿದ್ಯುತ್ ಯೋಜನೆಯನ್ನು ಯಾವ ನದಿಯ ಯಾವ ದಂಡೆಯ ಮೇಲೆ ಸ್ಥಾಪಿಸಲಾಗಿದೆ ಅಂತ ಕೇಳಿದರೆ, ಸೊ ಇಲ್ಲಿ ನೋಡಿ, ಕೈಗಾ ನಮ್ಮ ಕರ್ನಾಟಕದ ಏಕೈಕ ಅಣು ವಿದ್ಯುತ್ ಸ್ಥಾವರವಾಗಿದೆ. ಸೊ ಇದನ್ನು ಕಾಳಿ ನದಿಯ ಬಲದಂಡೆಯ ಮೇಲೆ ಯಾವಾಗಪ್ಪ ಅಂತಂದರೆ 2000 ವರ್ಷದಲ್ಲಿ ಪ್ರಾರಂಭಿಸಲಾಯಿತು. ಇದರ ಕಾರ್ಯಾರಂಭ ಸ್ಥಾಪನೆಯಾಗಿದ್ದು 2000 ಇಸ್ವಿಯಲ್ಲಿ. ಇದನ್ನು ಕೂಡ ನೆನಪಿಟ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ, ಸೊ ಇಲ್ಲಿ ಮೊದಲ ಹೇಳಿಕೆ ಏನು ಹೇಳುತ್ತೆ ನೋಡಿ, 1602ರಲ್ಲಿ ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜವು ಅಕ್ಬರ್ನಿಂದ ಸ್ಥಾಪಿತವಾಯಿತು ಅಂತ ಕೇಳಿದರೆ, ಇದರಲ್ಲಿ ಒಂದು ಮಿಸ್ಟೇಕ್ ಇದೆ ಸಣ್ಣದು. ಏನಪ್ಪ ಅಂತಂದರೆ ಇದು 1602ರಲ್ಲ, 1601ರಲ್ಲಿ ಅಕ್ಬರ್ ಬುಲಂದ್ ದರ್ವಾಜವನ್ನು ಈ ಒಂದು ಫತೇಪುರ್ ಸಿಕ್ರಿಯಲ್ಲಿ ಪ್ರಾರಂಭಿಸಿದರು. ಅದಕ್ಕೋಸ್ಕರ ಇದು ಆಪ್ಷನ್ ಎ ತಪ್ಪಾಗುತ್ತೆ. ಇನ್ನು ಬಿ ಹೇಳಿಕೆ ಏನು ಹೇಳುತ್ತೆ ಅಂದರೆ, ಗುಜರಾತ್ನ ವಿಜಯದ ಸ್ಮಾರಕವಾಗಿ ಅಕ್ಬರನು ಬುಲಂದ್ ದರ್ವಾಜವನ್ನು ನಿರ್ಮಿಸಿದನು. ಇದು ಸರಿಯಾಗಿದೆ, ಯಾಕಂತಂದರೆ ಗುಜರಾತ್ ಮೇಲೆ ದಾಳಿ ಮಾಡಿ ಅಲ್ಲಿ ವಿಜಯವನ್ನು ಕಂಡ ತಕ್ಷಣವೇ ಅಕ್ಬರ್ ಈ ಒಂದು ಸ್ಮಾರಕವನ್ನು ನಿರ್ಮಿಸಿದನು. ಇಲ್ಲಿ ಬಿ ಮಾತ್ರ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಭಾರತದಲ್ಲಿ ದಶಮಾಂಶ ಹಣ ಕರೆನ್ಸಿ ಪದ್ಧತಿಯನ್ನು ಬಳಕೆಗೆ ಪ್ರಾರಂಭವಾಗಿದ್ದು ಯಾವಾಗ ಅಂತ ಕೇಳಿದರೆ, ಸೊ ಈ ದಶಮಾಂಶ ಏನಂತ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಮೊದಲಿಗೆ ಏನಿತ್ತು ಅಂದರೆ ₹1 ಬದಲಾಗಿ 16 ಅಣ ಅಂತಿದ್ರು. 16 ಅಣ ಅಥವಾ 64 ಪೈಸೆ ಅಂತ ಕರೀತಿದ್ರು. ಸೊ ಅದನ್ನು ತೆಗೆದುಹಾಕಿ 100 ಪೈಸೆಗೆ ವರ್ಗಾವಣೆ ಮಾಡಲಾಯಿತು, 100 ಪೈಸೆಗೆ. ಸೊ ಅದು ಯಾವಾಗ ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನೋಡಿ, ಏಪ್ರಿಲ್ 1957ರಲ್ಲಿ ಈ ಒಂದು ದಶಮಾಂಶ ಪದ್ಧತಿಯನ್ನು ತೆಗೆದುಹಾಕಿ ಈ ಒಂದು 100 ಪೈಸೆಗೆ ₹1 ಅನ್ನೋ ರೀತಿಯಾಗಿ ಪ್ರಾರಂಭಿಸಲಾಯಿತು. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ, ಸೊ ಮೊದಲ ಹೇಳಿಕೆ ಏನು ಹೇಳುತ್ತೆ ನೋಡಿ, ಮಾನವ ಬೆಳವಣಿಗೆ ಸೂಚ್ಯಂಕವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಏನು ಕರಿತೀವಲ್ಲ, ಅದು ಜೀವನ ನಿರೀಕ್ಷೆ, ಶೈಕ್ಷಣಿಕ ಸಾಧನೆ, ತಲಾ ಆದಾಯ ಮತ್ತು ಜೀವನ ಮಟ್ಟದ ಸೂಚ್ಯಂಕಗಳ ಮೇಲೆ ಆಧಾರಿತವಾಗಿದೆ. ಇದು ಸರಿಯಾಗಿದೆ, ಯಾಕಂತಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನುವಂಥದ್ದು ಮಾನವ ಬೆಳವಣಿಗೆ ಸೂಚ್ಯಂಕವು ಈ ಒಂದು ತಲಾ ಆದಾಯದ ಒಂದು ನಿರೀಕ್ಷೆ ಮೇಲೆ ಸಂಬಂಧಿಸಿದೆ. ಮತ್ತು ಎರಡನೇ ಹೇಳಿಕೆ ಏನು ಹೇಳ್ತಾ, ಅದು ಒಂದು ರಾಷ್ಟ್ರದ ಸಾಮಾಜಿಕ ಆರ್ಥಿಕ ಬೆಳವಣಿಗೆಯ ಪರ್ಯಾಯ ಸೂಚಕವಾಗಿದೆ. ಇದು ಕೂಡ ಸರಿಯಾಗಿದೆ. ಇಲ್ಲಿ 2 ಹೇಳಿಕೆಗಳು ಸರಿಯಾಗಿದೆ, ಆಪ್ಷನ್ ಸಿ ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್, ಗಟ್ಟಿಯಾದ ಹಣ ಎಂಬುದಾಗಿ ವ್ಯಾಖ್ಯಾನಿಸಿ ಅಂತ ಕೇಳಿದರೆ, ರಿಜಿಡ್ ಕರೆನ್ಸಿ ಅಂತ ಕೂಡ ಕರಿತೇವೆ ಇಂಗ್ಲೀಷ್ ಒಳಗಡೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ, ಗಟ್ಟಿಯಾದ ಹಣವನ್ನು ಯಾವ ರೀತಿಯಾಗಿ ನಾವು ವಿಶ್ಲೇಷಿಸಬಹುದು ಅಂದರೆ ಆಪ್ಷನ್ ಡಿ ಸರಿಯಾಗುತ್ತೆ. ಅಕಸ್ಮಾತ್ ಆಗಿ ಅಪಮೌಲ್ಯವಾಗುವಂತಹದ್ದಲ್ಲ ಅಥವಾ ಅಪಮೌಲ್ಯದಲ್ಲಿ ಹೆಚ್ಚು ಏರಿಳಿತವಾಗುವುದು ಮತ್ತು ವಿದೇಶಿ ವಿನಿಮಯದಲ್ಲಿ ಅಧಿಕವಾದ ದ್ರವ್ಯವಾಗಿರುವುದು. ಸೊ ಇಲ್ಲಿ ಆಪ್ಷನ್ ಡಿ ಸರಿಯಾಗುತ್ತದೆ, ರಿಜಿಡ್ ಕರೆನ್ಸಿ. ನೆಕ್ಸ್ಟ್, ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಯಾವ ವಿಟಮಿನ್ ಸಹಾಯಕವಾಗಿದೆ ಅಂತ ಕೇಳಿದರೆ, ಸೊ ಈ ಒಂದು ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗುವಂಥ ವಿಟಮಿನ್ ಆಪ್ಷನ್ ಬಿ ವಿಟಮಿನ್ ಕೆ ಆಗಿದೆ. ನೋಡಿ, ಏನಪ್ಪ ಅಂತಂದರೆ ಇದಕ್ಕೆ ಸೈಂಟಿಫಿಕ್ ನೇಮ್ ಅಂತಂದರೆ ಫೈಲೋಕ್ವಿನೈನ್ ಅಂತ ಕರೀತಾರೆ.
ಫೈಲೋಕ್ವಿನಾನ್ ಇದರ ಸೈಂಟಿಫಿಕ್ ನೇಮ್ ಆಗಿದೆ. ಇನ್ನು ಇದರ ಡೆಫಿಷಿಯನ್ಸಿಯಿಂದ ಬರ್ತಕ್ಕಂಥ ರೋಗ ಅಂದರೆ ಇದರ ಕಡಿಮೆ ಆದಾಗ ಬರ್ತಕ್ಕಂಥ ರೋಗ ಹಿಮೋಫಿಲಿಯಾ ರೋಗ ಕಂಡುಬರುತ್ತೆ. ಇವುಗಳನ್ನು ಕೂಡ ನೆನ್ಪಿಟ್ಕೊಡ್ರಿ ವಿಟಮಿನ್ ಕೆ ಬಗ್ಗೆ. ನೆಕ್ಸ್ಟ್ ಇಲ್ಲಿ ಏನು ಕೇಳಿದಾರೆ ನೋಡಿ, ಪುಸ್ತಕಗಳು ಮತ್ತು ಅವುಗಳನ್ನ ರಚಿಸಿದವರ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ. ಸೊ ಇಲ್ಲಿ ನೋಡಿ, ಅರುಂಧತಿ ರಾಯರವರು ಈ ಕೆಳಗಿನವುಗಳಲ್ಲಿ ಅರುಂಧತಿ ರಾಯರವರು ಯಾವ ಪುಸ್ತಕವನ್ನು ರಚಿಸಿದ್ದಾರೆ ಅಂತ ಅಂದರೆ ದಿ ವೈಟ್ ಥಿಂಗ್ಸ್ ಅನ್ನುವಂಥದ್ದನ್ನು ರಚಿಸಿದ್ದಾರೆ. ದಿ ವೈಟ್ ಥಿಂಗ್ಸ್ ಅಲ್ಲ, ಸಾರಿ ಅರುಂಧತಿ ರಾಯರವರು ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅನ್ನೋದನ್ನು ರಚಿಸಿದ್ದಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಹೊಂದಾಣಿಕೆ ಹೇಗೆ. ಇನ್ನು ಅರವಿಂದ್ ಅಡಿಗ, ಈ ಅರವಿಂದ್ ಅಡಿಗರವರು ಯಾವುದು ಅಂದರೆ ದಿ ವೈಟ್ ಥಿಂಗ್ಸ್ ಅನ್ನುವಂಥದ್ದನ್ನು ಬರೆದಿದ್ದಾರೆ. ಇನ್ನು ರಸ್ಕಿನ್ ಬಾಂಡ್ರವರು ಯಾರನ್ನು ಬರೆದಿದ್ದಾರೆ ಅಂದರೆ ದಿ ಬ್ಲೂ ಅಂಬ್ರೆಲಾ ಅನ್ನುವಂಥದ್ದನ್ನು ಬರೆದಿದ್ದಾರೆ. ಇನ್ನು ಕೊನೆಯದಾಗಿ ಖುಷ್ವಂತ್ ಸಿಂಗ್ ರವರು ಯಾರನ್ನು ಬರೆದಿದ್ದಾರೆ ಅಂದರೆ ದಿ ಟ್ರೈನ್ ಟು ಪಾಕಿಸ್ತಾನ್ ಅನ್ನೋದನ್ನು ಬರೆದಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರವಾಗುತ್ತೆ. ನೆಕ್ಸ್ಟ್ ಸಾರ್ಕ್, ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್ ಏನು ಸಂಘಟನೆ ಇದೆಯಲ್ಲ, ಸಂಬಂಧಿಸಿದಂತೆ ಕೆಳಗಿನ ರಾಷ್ಟ್ರಗಳಲ್ಲಿ ಯಾವುದು ಸಂಸ್ಥಾಪಕ ಸದಸ್ಯನಾಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಆಪ್ಷನ್ ಏನೇ ತಪ್ಪಾಗಿದೆ. ಯಾಕಂತಂದರೆ ಮಯನ್ಮಾರ್ ದೇಶ ಸಂಸ್ಥಾಪಕ ಸದಸ್ಯನಾಗಿರಲಿಲ್ಲ. ಅವಾಗ ಮಾಲ್ಡೀವ್ಸು, ಅಫ್ಘಾನಿಸ್ತಾನ ಮತ್ತು ಭೂತಾನ್ ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳಾಗಿದ್ದು. ಇನ್ನು ಸಾರ್ಕ್ ಸ್ಥಾಪನೆಯಾಗಿದ್ದು 1985 ಡಿಸೆಂಬರ್ 8ರಲ್ಲಿ ಈ ಒಂದು ಸಾರ್ಕ್ ಸಂಘಟನೆ ಸ್ಥಾಪಿತವಾಗಿದೆ. ನೆಕ್ಸ್ಟ್ ಮಧ್ಯಯುಗದ ಕಾಲದಲ್ಲಿ ಸಂಸ್ಕೃತದಲ್ಲಿ ರಚಿತವಾದಂತಹ ಮೊದಲ ಐತಿಹಾಸಿಕ ಕೃತಿ ಯಾವುದು ಅಂತ ಕೇಳಿದರೆ. ಸೊ ಈ ಕೆಳಗಿನ ಆಪ್ಷನ್ಗಳಲ್ಲೇ ನೋಡ್ತಾ ಇದ್ದರೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ರಾಜತರಂಗಿಣಿ ಸರಿಯಾಗುತ್ತೆ. ಇದು ಮಧ್ಯಯುಗದ ಕಾಲದಲ್ಲಿ ಕಲ್ಹಣನಿಂದ ಪ್ರಾರಂಭಗೊಂಡಿದೆ. ಕಲ್ಹಣ ಮತ್ತು ಇದು ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಅಂದರೆ ಕಾಶ್ಮೀರದ ಹಿಸ್ಟ್ರಿಗೆ ಸಂಬಂಧಪಟ್ಟಿದೆ. ಸೊ ಇದು ಸರಿಯಾದಂಥ ಉತ್ತರವಾಗಿದೆ. ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1 ಏನು ಹೇಳುತ್ತೆ, ಪರಿಸರ ಮತ್ತು ಅಭಿವೃದ್ಧಿಗಳ ಮೇಲಿನ ವಿಶ್ವಸಂಸ್ಥೆಯ ಸಮಾವೇಶವು ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆಯಿತು. ಇದು ಸರಿಯಾಗಿದೆ. ಯಾಕಂತಂದರೆ ಆ ಒಂದು ಪರಿಸರದ ವಿಶ್ವಸಂಸ್ಥೆಯಲ್ಲಿ ಒಂದು ಸಭೆ ನಡೀತು. ಅದು ರಿಯೋ ಡಿ ಜನೈರೋದಲ್ಲಿ ನಡೀತು. ಮತ್ತು ಎರಡನೇ ಹೇಳಿಕೆ ಏನು ಹೇಳುತ್ತೆ ಅಂದರೆ 1992ರ ರಿಯೋ ಡಿ ಜನೈರೋ ಶೃಂಗದ ಮುಖ್ಯ ಸೂಚಿಪತ್ರಣ ಅಥವಾ ಅಜೆಂಡಾ ಎಂದರೆ ಸುಸ್ಥಿರ ಅಭಿವೃದ್ಧಿಯನ್ನು 21ನೇ ಶತಮಾನದಲ್ಲಿ ಸಾಧಿಸುವುದು ಆಗಿತ್ತು. ಎರಡೂ ಹೇಳಿಕೆಗಳು ಇಲ್ಲಿ ಸರಿಯಾಗಿರ್ತವೆ. ಅದಕ್ಕೋಸ್ಕರ ಆಪ್ಷನ್ ಸಿ ಸರಿಯಾಗುತ್ತೆ. ನೆಕ್ಸ್ಟ್ 1992ರಲ್ಲಿ ಒಂದು ಶೃಂಗಸಭೆ ನಡೀತು. 1992 ಅದನ್ನು ಕೂಡ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಈ ಕೆಳಗಿನ ವಿದ್ಯಮಾನಗಳ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಈ ಒಂದು ಇಲ್ಲಿ ನೋಡೋಣ ಬನ್ನಿ, ನಾಗರಿಕ ಉಲ್ಲಂಘನಾ ಚಳವಳಿ. ಸೊ ಇದು ಯಾವಾಗ ನಡೀತಪ್ಪ ಅಂತಂದರೆ ಸರಿಯಾದಂಥ 1930ರಲ್ಲಿ ನಡೀತು. 1930 ಮಾರ್ಚ್ 12ರ ನಡೀತು. ಇನ್ನು ಭಗತ್ ಸಿಂಗ್ ರಾಜ್ಗುರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದದ್ದು ಯಾವಾಗಪ್ಪ ಅಂತಂದರೆ ಇಲ್ಲಿ ಸರಿಯಾದಂಥ ಇದು ಯಾವಾಗ ನಡೀತು? 1930 ಏಪ್ರಿಲ್ 6. ಸೊ ಏಪ್ರಿಲ್ 6 ನಡೀತು. ಇನ್ನು ಜವಾಹರ್ಲಾಲ್ ನೆಹರು ಭಾರತದ ರಾಷ್ಟ್ರೀಯ ಅಧ್ಯಕ್ಷರಾದದ್ದು ಯಾವಾಗಪ್ಪ ಅಂತಂದರೆ 1929ರಲ್ಲಿ. 1929 ರಾಷ್ಟ್ರೀಯ ಕಾಂಗ್ರೆಸ್ ಇದು ರಾಷ್ಟ್ರೀಯ ಅಧ್ಯಕ್ಷರಾಗಿಲ್ಲ, ಅವರು ರಾಷ್ಟ್ರೀಯ ಪ್ರಧಾನಮಂತ್ರಿ ಆಗಿದ್ದಾರೆ. ಬಟ್ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು 1929ರಲ್ಲಿ ಆಗಿದ್ದರು. ನಾವು ಗಾಂಧಿ ಇರ್ವಿನ್ ಪ್ಯಾಕ್ಟ್ ಅಂತ ಕರಿತೀವಿ. ಗಾಂಧಿ ಇರ್ವಿನ್ ಒಪ್ಪಂದ ನಡೆದು 1931ರಲ್ಲಿ. ಸೊ ಇಲ್ಲಿ ಕಾಲಾನುಕ್ರಮ ದಿಕ್ಕವಾಗಿ ನೋಡಿದಾಗ ಸಿ ಫಸ್ಟ್ ಬರುತ್ತೆ, ಸಿ ಅದಾದಮೇಲೆ ಎ ಬರುತ್ತೆ, ಬಿ ಡಿ, ಸಿ ಎ ಬಿ ಡಿ ಅಂತ ಯಾವ್ದು ಆನ್ಸರ್ ಇದೆ ಅಂದರೆ ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್ ಕೆಳಗೆ ನೀಡಿರುವ ರಾಜ್ಯಗಳೊಂದಿಗೆ ಅವುಗಳನ್ನು ರಾಜಧಾನಿಗಳನ್ನು ಪಟ್ಟಿ 2ರಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ. ಸೊ ಇಲ್ಲಿ ನೋಡಿ, ಡೆನ್ಮಾರ್ಕ್ ಸರಿಯಾದ ಡೆನ್ಮಾರ್ಕ್ ನೋಡಿ, ಡೆನ್ಮಾರ್ಕ್ದ ಇದು ಎಲ್ಲಿದೆ ಅಂತಂದರೆ ರಾಜಧಾನಿ ಕೋಪನ್ಹೇಗನ್, ಡೆನ್ಮಾರ್ಕ್ನ ರಾಜಧಾನಿ. ಮತ್ತು ಇರಾನ್ನ ರಾಜಧಾನಿ ಯಾವುದಂದ್ರೆ ಟೆಹರಾನ್ ಆಗಿದೆ. ಇನ್ನು ಫಿನ್ಲ್ಯಾಂಡ್ನ ರಾಜಧಾನಿ ಯಾವುದಪ್ಪ ಅಂತಂದರೆ ಹೆಲ್ಸಿಂಕಿ ಆಗಿದೆ. ಇನ್ನು ಜಕ್ ರಿಪಬ್ಲಿಕ್ನ ರಾಜಧಾನಿ ಯಾವುದಪ್ಪ ಅಂತಂದರೆ ಇದು ಪ್ರೇಗ್. ಸೊ ಇಲ್ಲಿ ನೋಡಿ ಯಾವ ಹೊಂದಿಸಿ ಬರೆದಾಗ 3152 ಆಗುತ್ತೆ. ಆಪ್ಷನ್ಗಳನ್ನು ಕೊಟ್ಟಿಲ್ಲ ಇಲ್ಲಿ, ಇದನ್ನು ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಒಪ್ಪಂದವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ. ಸೊ
ಈ ಒಂದು ಮಾಂಟ್ರಿಯಲ್ ಪ್ರೋಟೋಕಾಲ್ ಒಪ್ಪಂದ ಸಂಬಂಧಿಸಿರುವುದು ಓಜೋನ್ ವಿನಾಶದ ಪರೀಕ್ಷೆಗಾಗಿ ಸಂಬಂಧಿಸಿದೆ. ಇದು ಯಾವಾಗಪ್ಪ ಅಂತಂದರೆ 1887 ಸೆಪ್ಟೆಂಬರ್ 16 1887 ಸೆಪ್ಟೆಂಬರ್ 16ರಂದು ಈ ಒಂದು ಮಾಂಟ್ರಿಯಲ್ ಪ್ರೋಟೋಕಾಲ್ ಒಪ್ಪಂದ ಪ್ರಾರಂಭಗೊಳ್ತು ಅಥವಾ ತೆಗೆದುಕೊಳ್ಳಲಾಯಿತು. ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್, ಮಹಾವೀರ ವರ್ಧಮಾನ ಎಷ್ಟನೇ ತೀರ್ಥಂಕರ ಅಂತ ಕೇಳಿದಾರೆ ನೋಡಿ. ಇಲ್ಲಿ ನೋಡಿ, ಮಹಾವೀರ ವರ್ಧಮಾನರು ಎಷ್ಟನೇ ತೀರ್ಥಂಕರು ಅಂದ್ರೆ ಆಪ್ಷನ್ ಡಿ 24ನೇ ತೀರ್ಥಂಕರರಾಗಿದ್ದರು. 24ನೇ ತೀರ್ಥಂಕರರು. ಇನ್ನು ಮೊದಲನೇ ತೀರ್ಥಂಕರ ಯಾರಂದ್ರೆ ಋಷಭದೇವರಾಗಿದ್ದರು. ಇನ್ನು 10ನೇ ತೀರ್ಥಂಕರರು ಯಾರಪ್ಪ ಅಂತಂದ್ರೆ ಇವರು ಶೀತಲ ದೇವ ನೆನ್ಪಿಟ್ಕೊಡ್ರಿ. ಇವುಗಳನ್ನ 24 ತೀರ್ಥಂಕರನ್ನು ಭಯಪಟ್ಟು ಹಾಕಿಬಿಡ್ರಿ. ಇನ್ನು 21ನೇ ತೀರ್ಥಂಕರರು ಯಾರಂದ್ರೆ ನೇಮಿನಾಥರು ಆಗಿದ್ದರು. ಇವುಗಳನ್ನು ಕೂಡ ನೋಡ್ಕೊಡ್ರಿ. ಮಹಾವೀರರು 24ನೇ ತೀರ್ಥಂಕರರು. ಇನ್ನು ಕೇರಳ ರಾಜ್ಯದಲ್ಲಿ ವಿಕಸಗೊಂಡ ಶಾಸ್ತ್ರೀಯ ನೃತ್ಯ ಪ್ರಕಾರ ಯಾವುದು ಅಂತ ಕೇಳಿದರೆ, ಸೊ ಇವುಗಳನ್ನು ನೋಡ್ತಾ ಇದ್ರೆ ಆಪ್ಷನ್ ಬಿ ನೋಡಿ, ಏನಂತ ಮೋಹಿನಿಯಟ್ಟಂ ಕೇರಳ ರಾಜ್ಯದಲ್ಲಿ ವಿಕಸಗೊಂಡಿದೆ. ಇನ್ನು ಭರತನಾಟ್ಯಂ ಅನ್ನುವಂಥದ್ದು ತಮಿಳುನಾಡಿನಲ್ಲಿ ವಿಕಸಗೊಂಡಿದೆ. ಒಡಿಶಾ ಅನ್ನುವಂಥದ್ದು ಒಡಿಶಾ ರಾಜ್ಯ. ಇನ್ನು ಕುಚ್ಚಿಪುಡಿ ಅನ್ನುವಂಥದ್ದು ಆಂಧ್ರ ಪ್ರದೇಶ್, AP ಶಾರ್ಟ್ಕಟ್ನಲ್ಲಿ ಬರೆದಿರ್ತೀನಿ, APನಲ್ಲಿ ಉಗಮಗೊಂಡಿದೆ. ನೆಕ್ಸ್ಟ್, ಭಿತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನವು ಎಲ್ಲಿದೆ ಅಂತ ಕೇಳಿದರೆ, ಸೊ ಇಲ್ಲಿ ನೋಡಿ ಕೆಳಗಿನ ಆಪ್ಷನ್ಗಳಲ್ಲಿ ಭಿತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವುದು ಒರಿಸ್ಸಾ ರಾಜ್ಯದಲ್ಲಿ ಇದೆ. ಇನ್ನು ಸುಂದರ್ಬನ್ಸ್ ಫೇಮಸ್ ಕಂಡುಬರುವುದು ಪಶ್ಚಿಮ ಬಂಗಾಳದಲ್ಲಿ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಏನು ಹೇಳುತ್ತೆ ಅಂದರೆ, ಮೊದಲ ಹೇಳಿಕೆ ಭಗವತ ಮೇಳ ಕರ್ನಾಟಕದ್ದೇ ಆದ ಅಭಿನಯ ಜನಪದ ಕಲೆಯಾಗಿದೆ. ಇದು ತಪ್ಪು. ಇದು ಕರ್ನಾಟಕದಲ್ಲ, ಇದು ಭಗವತ ಮೇಳ ಅನ್ನುವಂಥದ್ದು ತಮಿಳುನಾಡಿನ ಜಾನಪದ ಕಲೆಯಾಗಿದೆ. ಇದು ಜಾನಪದ ಕಲೆ, ತಮಿಳುನಾಡಿನ ಜಾನಪದ ಕಲೆ ಭಗವತ ದೇವ ಯಾವುದು ಭಾಗವತ ಮೇಳ ಅನ್ನುವಂಥದ್ದು. ಇನ್ನು ಗುರು ಬಿರ್ಜು ಮಹಾರಾಜ್ ಕಥನ್ ಶಾಸ್ತ್ರೀಯ ನೃತ್ಯ ರೂಪಕದ ಪರಿಣಿತರು. ಇದು ಸರಿಯಾಗಿದೆ, ಯಾಕಂದರೆ ಕಥಕ್ನ ಶಾಸ್ತ್ರೀಯ ನೃತ್ಯದ ಪರಿಣಿತರಾದ ಬಿರ್ಜು ಮಹಾರಾಜರು. ಇಲ್ಲಿ ಆಪ್ಷನ್ ಬಿ ಮಾತ್ರ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಈ ಪರಿಸರ ಮಾಲಿನ್ಯಗಳ ಪೈಕಿ ಯಾವುದು ಆಮ್ಲಮಳೆಗೆ ಕಾರಣ ಅಂತ ಕೇಳಿದರೆ, ಸೊ ಇಲ್ಲಿ ನೋಡಿ, ಪರಿಸರ ಮಾಲಿನ್ಯಕ್ಕೆ 2 ಆಮ್ಲಮಳೆಗೆ ಕಾರಣವಾಗ್ತವೆ. ಯಾವ್ಯಾವಪ್ಪ ಅಂತ ಅಂದರೆ ಇಲ್ಲಿ ನೋಡಿ, ಸಲ್ಫರ್ ಡೈಆಕ್ಸೈಡ್ ಅನ್ನುವಂಥದ್ದು ಮತ್ತು ಪ್ಲಸ್ ಆಕ್ಸೈಡ್ ಆಫ್ ಹೈಡ್ರೋಜನ್ ಇವೆರಡು ಕೂಡಿ ಈ ಒಂದು ಆಮ್ಲಮಳೆಗೆ ಕಾರಣವಾಗುತ್ತೆ. ಆ್ಯಸಿಡ್ ರೈನ್ ಅಂತ ಏನು ಕರಿತೀವಲ್ಲ ಅದಕ್ಕೆ ನೆನ್ಪಿಟ್ಕೊಂಡ್ಬಿಡ್ರಿ. ನೆಕ್ಸ್ಟ್, ಆಧುನಿಕ ಔಷಧಿ ಶಾಸ್ತ್ರದ ಪಿತಾಮಹನೇ ಅನಿಸಿಕೊಂಡವರು ಯಾರು ಅಂತ ಕೇಳಿದರೆ, ಸೊ ಆಧುನಿಕ ಔಷಧಿಯ ಪಿತಾಮಹರು ಹಿಪ್ಪೋಕ್ರಟಿಸ್. ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ಇನ್ನು ಯೂಕ್ಲಿಡ್ರವರು ರೇಖಾಗಣಿತಕ್ಕೆ ಸಂಬಂಧಿಸಿದ್ದರು. ರೇಖಾಗಣಿತ. ಎರಟೋಸ್ಥನಿಸ್ರವರು ಯಾವುದಕ್ಕಿಂತ ಭೂಗೋಳಶಾಸ್ತ್ರ. ಇನ್ನು ಪೈಥಾಗೊರಸ್ ಥಿಯರಮ್ ಇದೆಯಲ್ಲ, ಇವರು ಗ್ರೀಕ್ ತತ್ವಜ್ಞಾನಿಯಾಗಿದ್ದರು ಪೈಥಾಗೊರಸ್ರವರು. ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್, ಈ ಕೆಳಗಿನವರಲ್ಲಿ ಯಾವ ಸೂಫಿ ಸಂತರು ಅಜ್ಮರ್ನೊಂದಿಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದರೆ, ಸೊ ಈ ಅಜ್ಮರ್ ಕಂಡು ಬರೋದು ರಾಜಸ್ಥಾನ. ಸೊ ಈ ಒಂದು ಅಜ್ಮರ್ನೊಂದಿಗೆ ಸಂಬಂಧ ಹೊಂದಿರುವವರು ಯಾರಪ್ಪ ಅಂತಂದರೆ ಆಪ್ಷನ್ ಸಿ ಮೊಯಿನುದ್ದೀನ್ ಚಿಸ್ತಿ. ಯಾಕಪ್ಪ ಅಂತಂದರೆ ಇವರು ಅಜ್ಮರ್ನಲ್ಲಿ ಮರಣ, ಅದಕ್ಕೋಸ್ಕರ ಇವರು ಇದಕ್ಕೆ ಸಂಬಂಧವನ್ನು ಹೊಂದಿದ್ದಾರೆ. ಆಪ್ಷನ್ ಸಿ ಸರಿಯಾಗಿದೆ. ನೆಕ್ಸ್ಟ್, ಆಡಳಿತ ವಿಷಯವಾಗಿ ಅರಣ್ಯ ಮತ್ತು ವನ್ಯಜೀವಿ ಇರುವುದು ಇದರಲ್ಲಿ ಅಂತ ಕೇಳಿದರೆ, ಸೊ ಆಡಳಿತದ ವಿಷಯವಾಗಿ ಅರಣ್ಯ ಮತ್ತು ವನ್ಯಜೀವಿ ಕಂಡುಬರುವುದು ಎಲ್ಲಿಯಪ್ಪ ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೋಡಿ, ಸಮವರ್ತಿ ಪಟ್ಟಿಯಲ್ಲಿ ಈ ಒಂದು ಅರಣ್ಯ ಮತ್ತು ವನ್ಯಜೀವಿಯನ್ನು ಇರಿಸಲಾಗಿದೆ. ನೆಕ್ಸ್ಟ್, ಕೆಳಗಿನ ಸಿಖ್ ಗುರುಗಳಲ್ಲಿ ಯಾರು ಹಿಂದಿನ ಗುರುಗಳ ಬೋಧನೆಗಳನ್ನು ಗುರು ಗ್ರಂಥ ಸಾಹಿಬ್ ರೂಪದಲ್ಲಿ ಸಂಗ್ರಹಿಸಿದರು ಅಂತ ಕೇಳಿದರೆ, ಸೊ ಯಾರು ಗುರುನಾನಕ್ರವರು ಗುರು ಗ್ರಂಥ ಸಾಹಿಬ್ ರೂಪದಲ್ಲಿ ಈ ಒಂದು ಹಿಂದಿನ ಗುರುಗಳ ಬೋಧನೆಗಳನ್ನು ಸಂಗ್ರಹಿಸಿದವರಾಗಿದ್ದಾರೆ. ನೆಕ್ಸ್ಟ್,
1857ರ ಸ್ವತಂತ್ರ ಸಂಗ್ರಾಮಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಮೊದಲ ಹೇಳಿಕೆ ಏನು ಹೇಳುತ್ತೆ ನೋಡಿ, 1857ರಲ್ಲಿ ಬ್ರಿಟಿಷ್ ಸೈನ್ಯದ ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ಮೊದಲ ಬಾರಿಗೆ ಬಂಡಾಯವೆದ್ದರು. ಇದು ಸರಿಯಾಗಿದೆ. ಯಾಕಂತಂದರೆ ಮಂಗಲ್ ಪಾಂಡೆ ಹೆಸರು ಕೇಳಿರ್ಬೋದು. ಅವರು ವೆಸ್ಟ್ ಬೆಂಗಾಲ್ನಲ್ಲಿ ಇದಕ್ಕೆದ್ರು, ಬ್ಯಾರಕ್ಪುರದಲ್ಲಿ ದಂಗೆಗೆದ್ರು. ಅದಾದಮೇಲೆ ಎರಡನೇದು, ಬ್ರಿಟಿಷರು ತಂದ ಸಾಮಾಜಿಕ ಪರಿವರ್ತನೆಗಳನ್ನು ಭಾರತೀಯರು ಸುಲಭವಾಗಿ ಒಪ್ಪಿಕೊಂಡರು. ಇಲ್ಲ, ಭಾರತೀಯರು ಒಪ್ಪಿಕೊಂಡಿರಲಿಲ್ಲ ಬ್ರಿಟಿಷರ ಸುಧಾರಣೆಗಳನ್ನು. ಇನ್ನು ಬಹುತೇಕ ಭಾರತೀಯ ರಾಜರು 1857ರ ದಂಗೆಯಲ್ಲಿ ಸೇರಿದರು. ಇದು ತಪ್ಪು. ಯಾಕಂತಂದರೆ ಬಹುತೇಕ ರಾಜರು ಸೇರಲಿಲ್ಲ, ಬರೀ ಜನರು ಮಾತ್ರ ಸೇರಿದ್ರು. ಅದಕ್ಕೋಸ್ಕರ ಇದು ಮೋಸ್ಟ್ ಪ್ರೊಬಬ್ಲಿ ಫೇಲ್ ಆಗಿತ್ತು. ಇನ್ನು ಕ್ರಾಂತಿಕಾರರಲ್ಲಿ ಒಗ್ಗಟ್ಟು ಮತ್ತು ಯೋಜನೆಗಳ ಕೊರತೆ ಇತ್ತು. ಸೊ ಒಗ್ಗಟ್ಟಿರಲಿಲ್ಲ, ದೇಶಾದ್ಯಂತ ಭುಗಿಲೆದ್ದಿತ್ತು, ಬಟ್ ಒಗ್ಗಟ್ಟು ಯಾವುದೇ ರೀತಿ ಇರೋದ ಕಾರಣ ಇದು ಫೇಲ್ ಆಯಿತು. 1 ಮತ್ತು ಡಿ, ಎ ಆ್ಯಂಡ್ ಡಿ ಎರಡು ಇಲ್ಲಿ ಸರಿಯಾಗಿದ್ದಾವೆ ಆಪ್ಷನ್ಗಳು. ನೆಕ್ಸ್ಟ್, ದೇಶದಲ್ಲಿ ಕೃಷಿ ಇಳುವರಿಯನ್ನು ಮಹತ್ತರವಾಗಿ ಸುಧಾರಿಸಿದ ಹಸಿರು ಕ್ರಾಂತಿಯ ಮುಖ್ಯ ರೂವಾರಿ ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ನೋಡಿ, MS ಸ್ವಾಮಿನಾಥನ್ ರವರು ಹಸಿರು ಕ್ರಾಂತಿಯ ಮುಖ್ಯ ರೂವಾರಿ ಅಥವಾ ಹಸಿರು ಕ್ರಾಂತಿ ಪಿತಾಮಹರಾಗಿದ್ದಾರೆ. ಇವರು HYV ಅಂತ ಕರಿತೀವಲ್ಲ, HYV ಹೈ ಯೀಲ್ಡಿಂಗ್ ವೆರೈಟೀಸ್ ಆಫ್ ಸೀಡ್ಸನ್ನು ಇವರು ಜಾರಿಗೆ ತಂದರು. ಅದಕ್ಕೋಸ್ಕರ ಅದು ಫೇಮಸ್ ಆಯಿತು. ಎಲ್ಲಪ್ಪ ಅಂತಂದ್ರೆ ಮೇನ್ ಆಗಿ ಪಂಜಾಬ್ ಆ್ಯಂಡ್ ಹರಿಯಾಣ ಇವೆರಡು ರಾಜ್ಯದಲ್ಲಿ ಇದು ಮುಖ್ಯವಾದ ಪಾತ್ರವನ್ನು ವಹಿಸಿತ್ತು. ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕರು ಯಾರು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಬಿ ವಿದ್ಯಾರಣ್ಯರು ಇದಕ್ಕೆ ಸಂಬಂಧಿಸಿದ್ದಾರೆ. ಯಾವಾಗ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೊಂಡು ಅಂದರೆ 1336ರಲ್ಲಿ ಸ್ಥಾಪನೆಗೊಂಡಿತು. ಮತ್ತು ತುಂಗಭದ್ರಾ ನದಿಯ ಎಡದಂಡೆ ದಕ್ಷಿಣ ದಂಡೆಯ ಮೇಲೆ ಈ ಒಂದು ವಿಜಯನಗರ ಸ್ಥಾಪನೆಗೊಂಡಿತು. ನೆಕ್ಸ್ಟ್, ಕೆಳಗೆ ನೀಡಿರುವ ರಾಜ್ಯಗಳೊಂದಿಗೆ ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಅವುಗಳ ಹಬ್ಬಗಳನ್ನು ಹೊಂದಿಸಿರಿ ಅಂತ ಕೇಳಿದರೆ, ಸೊ ಕೆಳಗೆ ನೀಡಿರ್ತಕ್ಕಂಥ ರಾಜ್ಯಗಳನ್ನು ಹೊಂದಿಸಿ ಬರೆದಾಗ ಸರಿಯಾಗುವುದು ನೋಡಿ. ತಮಿಳುನಾಡು ರಾಜ್ಯಕ್ಕೆ ಡೋಲ್ ಪೂರ್ಣಿಮಾ ಅನ್ನುವಂಥದ್ದು ಸಂಬಂಧಿಸಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳಕ್ಕೆ ಸಂಬಂಧಿಸಿರುವುದು ನಾನೇ ತಪ್ಪು ಮಾಡಿದೆ. ತಮಿಳುನಾಡು ರಾಜ್ಯಕ್ಕೆ ಸಂಬಂಧಿಸಿರುವುದು ಪೊಂಗಲ್ ಹಬ್ಬ ತಮಿಳುನಾಡು ರಾಜ್ಯಕ್ಕೆ ಸಂಬಂಧಿಸಿದೆ. ಇನ್ನು ಪಶ್ಚಿಮ ಬಂಗಾಳಕ್ಕೆ ಡೋಲ್ ಪೂರ್ಣಿಮಾ ಅನ್ನುವಂಥ ಸಂಬಂಧಿಸಿದೆ. ಕೇರಳ ರಾಜ್ಯಕ್ಕೆ ಓಣಂ ಹಬ್ಬ ಸಂಬಂಧಿಸಿದೆ. ಇನ್ನು ಅಸ್ಸಾಂ ರಾಜ್ಯಕ್ಕೆ ಯಾವುದಪ್ಪ ಅಂತ ಅಂದರೆ ಭೋಗಾಲಿ ಬಿಹು ಅನ್ನುವಂಥ ಸಂಬಂಧಿಸಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್, ಕಾವೇರಿ ನದಿಯು ತಮಿಳುನಾಡನ್ನು ಪ್ರವೇಶಿಸಿದ ಕೂಡಲೇ ಅದು ಯಾವ ಜಲಪಾತವನ್ನು ಉಂಟು ಮಾಡುತ್ತದೆ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಸಿ ಹೊಗೇನಕಲ್ ಜಲಪಾತವನ್ನು ಕಾವೇರಿ ನದಿ ಉಂಟು ಮಾಡುತ್ತದೆ ತಮಿಳುನಾಡು ಸೇರಿದ ತಕ್ಷಣ. ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಪ್ರಾತಿನಿಧ್ಯ ನೀಡಿದ ಕಾಯ್ದೆ ಈ ಪೈಕಿ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ, ಭಾರತ ಮಂಡಳಿಗಳ ಕಾಯ್ದೆ 1909. ಇದಕ್ಕೇನಂತಾರೆ ಅಂದರೆ ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತ ಕೂಡ ಕರೀತಾರೆ. ಮಿಂಟೋ ಮಾರ್ಲೆ ಸುಧಾರಣೆ. ಸೊ 1909ರ ಕಾಯ್ದೆ. ಇದರಲ್ಲಿ ಪ್ರತ್ಯೇಕ ಪ್ರಾತಿನಿಧ್ಯ, ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಪ್ರಾತಿನಿಧ್ಯನ ನೀಡಿದ ಕಾಯ್ದೆಯಾಗಿದೆ. ನೆಕ್ಸ್ಟ್, ಈ ಕೆಳಗಿನವುಗಳ ಪೈಕಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿಯೂ ನಿಲಂಬಗೊಳಿಸಲಾಗದ್ದು ಯಾವುದು ಅಂತ ಕೇಳಿದರೆ, ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 352ನೇ ವಿಧಿಯಲ್ಲಿ ಸೇರಿಸಲಾಗಿದೆ. ಇದನ್ನು ರಾಷ್ಟ್ರಪತಿಯವರು ಹೇರಬಹುದು. ಸೊ ಇಲ್ಲಿ 4 ಆಪ್ಷನ್ಗಳಲ್ಲಿ ಮೊದಲ ಹೇಳಿಕೆ ಏನಾಗ್ತದೆ, ದೇಶದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಹಕ್ಕು ಇದನ್ನು ಸ್ಥಗಿತಗೊಳಿಸಲು ಬರುತ್ತೆ. ಯಾಕಂತಂದರೆ ತುರ್ತು ಪರಿಸ್ಥಿತಿ ಇದ್ದಾಗ ಸ್ಥಗಿತಗೊಳ್ಬೇಕು. ಬದುಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಇದನ್ನು ಸ್ಥಗಿತಗೊಳಿಸೋಕ್ಕಾಗಿಲ್ಲ ನೋಡಿ. ಯಾಕಂತಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಎಂಥ ತುರ್ತು ಪರಿಸ್ಥಿತಿ ಬಿದ್ದರೂ ಬದುಕುವ ಹಕ್ಕು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಇಲ್ಲ ಆಪ್ಷನ್ ಬಿ ಸರಿಯಾಗುತ್ತೆ. ಇನ್ನು 3ನೇ ದಿನ ಆಯಿತು, ಭಾರತದ ಪರದೆಯೊಳಗೆ ಮುಕ್ತವಾಗಿ ಸಂಚರಿಸುವ ಹಕ್ಕು ಇದು ಬರೋಂಗಿಲ್ಲ. ತುರ್ತು ಪರಿಸ್ಥಿತಿ ಹೇರಿದಾಗ ಇದು ಮುಕ್ತವಾಗಿ ಸಂಚಾರ ಮಾಡೋಕ್ಕೆ ಬಿಡೋಂಗಿಲ್ಲ. ಇನ್ನು ಯಾವುದೇ ಕಸುಬು ಅಥವಾ ವ್ಯಾಪಾರ ನಡೆಸುವ ಹಕ್ಕು ನಡೆಸ್ಬೋದು, ಬಟ್ ತುರ್ತು ಪರಿಸ್ಥಿತಿಗೆ ಹಾನಿ ಆಗಲಿಲ್ಲ ಅಂದರೆ ನಡೆಸ್ಬೋದು. ಆಪ್ಷನ್ ಬಿ ಇಲ್ಲಿ ಕನ್ವೀನಿಯೆಂಟ್ ಆದ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಪ್ರತಿಪಾದನೆ ಏನು ಹೇಳುತ್ತೆ, ಭಾರತ ಪರ್ಯಾಯ ದ್ವೀಪದಲ್ಲಿನ ಪ್ರಮುಖ ನೀರಾವರಿಯು ಆಕರಗಳಲ್ಲೊಂದರೆ ಟ್ಯಾಂಕ್ ನೀರಾವರಿ. ಇದು ತಪ್ಪು. ನಮ್ಮ ದಕ್ಷಿಣ ಪರ್ಯಾಯ ದ್ವೀಪದಲ್ಲಿ ಟ್ಯಾಂಕ್ ನೀರಾವರಿ ಇಲ್ಲ.
ಕೆರೆ ನೀರಾವರಿ ಜಾಸ್ತಿ ಇದೆ, ಕೆರೆ ನೀರಾವರಿ. ಸೊ ಅದಕ್ಕೋಸ್ಕರ ಇಲ್ಲಿ ಏನೇ ತಪ್ಪಾಗುತ್ತೆ. ಇನ್ನು ಕಾರಣ ಭಾರತ ಪರ್ಯಾಯ ದ್ವೀಪದ ಬಹಳಷ್ಟು ನದಿಗಳು ಋಣಾತ್ಮಕವಾದವು ಅಂತ ಕೇಳಿದ್ದಾರೆ. ಸೊ ಭಾರತದ ಪರ್ಯಾಯ ಏನಂತಂದರೆ ಅದು ಸರಿಯಾಗಿದೆ. ಭಾರತದ ಋಣಾತ್ಮಕವಾಗಿವೆ ಅಂದರೆ ಋಣಾತ್ಮಕವಾಗಿ ಹರಿಯುತ್ತವೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಭಾರತದಲ್ಲಿ ಅತ್ಯಧಿಕವಾಗಿ ಗೋಧಿ ಬೆಳೆಯುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಮೂರರಲ್ಲಿ ಆಪ್ಷನ್ ಇಲ್ಲ, ಆಪ್ಷನ್ ಡಿ ಮಿಸ್ ಆಗಿದೆ. ಇದು ಉತ್ತರ ಪ್ರದೇಶ. ಉತ್ತರ ಪ್ರದೇಶವು ನಮ್ಮ ಭಾರತದಲ್ಲಿ ಅತಿ ಹೆಚ್ಚಾಗಿ ಗೋಧಿಯನ್ನು ಬೆಳೆಯುವ ರಾಜ್ಯವಾಗಿದೆ. ನೆಕ್ಸ್ಟ್, ಸೊ ಬ್ಯಾಕ್ಗ್ರೌಂಡ್ ಸ್ವಲ್ಪ ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡಿಕೊಡ್ರಿ. ಇನ್ನು ಬಾಳುವವರೆಗೂ ಚೆನ್ನಾಗಿ ಬಾಳಿ, ಪಡೆಯುವಾಗಲೂ ಚೆನ್ನಾಗಿ ಬಾಳಿ, ಒಮ್ಮೆ ಮಣ್ಣಾದರೆ ತಿರುಗಿ ಬರುವುದಿಲ್ಲ, ಇದು ಯಾರ ತತ್ವವಾಗಿದೆ ಅಂತ ಕೇಳಿದರೆ, ಸೊ ಇದು ಚಾರ್ವಾಕರ್ ಅವರ ತತ್ವವಾಗಿದೆ. ಆಪ್ಷನ್ ಡಿ ಸರಿಯಾಗಿದೆ. ನೆಕ್ಸ್ಟ್, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡಿ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆದಾಗ ಸರಿಯಾದಂತಹ ಉತ್ತರ ಏನಾಗುತ್ತೆ ಅಂದರೆ, ಇಲ್ಲಿ ನೋಡಿ ಮಾರ್ಪಿನ್ ಅನ್ನುವಂತಹದ್ದು ನೋವು ರಹಿತ ಕಾರಕವಾಗಿದೆ. ಯಾಕಂತಂದರೆ ಇವು ಟ್ಯಾಬ್ಲೆಟ್ಸ್ ಅಥವಾ ಡ್ರಗ್ಸ್ ಅಂತ ಕರಿತೀವಿ. ಇನ್ನು ಸೋಡಿಯಂ ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಸೋಡಿಯಂ ಒಂದು ಲೋಹವಾಗಿದೆ. ಇನ್ನು ಬೋರಿಕ್ ಆ್ಯಸಿಡ್ ಯಾವುದರಲ್ಲಿ ಅಂದರೆ ಆ್ಯಂಟಿ ಸೆಪ್ಟಿಕ್ ಆಗಿ ಬಳಸಲಾಗುತ್ತದೆ ಬೋರಿಕ್ ಆ್ಯಸಿಡನ್ನು. ಕಂಚು ಯಾವುದಂದ್ರೆ ಇದೊಂದು ಮಿಶ್ರಲೋಹವಾಗಿ ಬಳಸಲಾಗುತ್ತದೆ. ಇಲ್ಲಿ ಆಪ್ಷನ್ ಎ ಸರಿಯಾದಂತಹ ಉತ್ತರವಾಗಿದೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ನವೆಂಬರ್ 8, 2016 ಅಮಾನ್ಯೀಕರಣದ ಪ್ರಕರಣವು ಭಾರತದ ಇತಿಹಾಸದಲ್ಲಿ ಇಂತಹ ಕ್ರಿಯೆಗಳಲ್ಲಿ ಮೊದಲನೇದು. ಇದು ತಪ್ಪು. ಯಾಕಂತಂದರೆ ಡಿಮಾನಿಟೈಸೇಷನ್ ಏನಾಯ್ತಲ್ಲ, ಇದು ಮೊದಲನೇದು ಏನಲ್ಲ. 1946ರಲ್ಲಿ ಕೂಡ ಡಿಮಾನಿಟೈಸೇಷನ್ ಆಗಿತ್ತು. ಅದಕ್ಕೋಸ್ಕರ ಇದು ತಪ್ಪು. ಇನ್ನು RBIನಿಂದ ಮುದ್ರಿತವಾದ ಅಧಿಕ ಮೌಲ್ಯದ ನೋಟು ಎಂದರೆ 10,000 ರೂಪಾಯಿ ನೋಟು. ಇದು ಸರಿಯಾಗಿದೆ. 10,000 ರೂಪಾಯಿ ನೋಟು RBIನಿಂದ ಮುದ್ರಿತವಾದಂತಹ ಅತ್ಯಧಿಕ ಮೌಲ್ಯದ ನೋಟಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಇಲ್ಲಿ ಪ್ರತಿಪಾದನೆ ಏನು ಹೇಳುತ್ತೆ ನೋಡಿ, ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದನು. ಇದು ಎಲ್ರಿಗೂ ಗೊತ್ತೇ, ಸಿಕ್ಕೋರಿದ್ದಾಗಿಂದ ಓದ್ತಾ ಬರ್ತಾ ಇದ್ದೀವಿ. ಇದು ಸರಿಯಾಗಿದೆ. ಇನ್ನು ಅವನು ಭಾರತದಲ್ಲಿ ಮುಸ್ಲಿಮರ ಶಾಶ್ವತ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಬಯಸಿದ್ದನು. ಇದು ತಪ್ಪು. ಯಾಕಂತಂದರೆ ಅವನು ಈ ರೀತಿಯಾದ ಯಾವುದೇ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿರಲಿಲ್ಲ. ಸೊ ಇಲ್ಲಿ ಆಪ್ಷನ್ ಎ ಮಾತ್ರ ಸರಿಯಾಗುತ್ತೆ. 64ನೇದು ಸಿ ಸರಿಯಾಗಿದೆ. ಎ ಸರಿ, ಆದರೆ ಆರ್ ತಪ್ಪು. ನೆಕ್ಸ್ಟ್, ಕೊರತೆ ಆಯವ್ಯಯವು ಧ್ವನಿಸುವುದು ಯಾವುದನ್ನ ಅಂತ ಕೇಳಿದರೆ, ಸೊ ಅಂದರೆ ಡೈರೆಕ್ಟಾಗಿ ಕೊರತೆ ಆಯವ್ಯಯ ಅಂತ ಅಂದರೆ ಏನು ಅಂತ ಕೇಳಿದರೆ, ಸೊ ಇವೆಲ್ಲ ಎಕನಾಮಿಕ್ ಟರ್ಮ್ಸು, ಇವುಗಳ ಬಗ್ಗೆ ಕೂಡ ಸ್ವಲ್ಪ ಜಾಸ್ತಿ ಜನ ಗಮನ ಹರಿಸ್ರಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಸಾರ್ವಜನಿಕ ಆದಾಯಕ್ಕಿಂತಲೂ ಸಾರ್ವಜನಿಕ ವೆಚ್ಚದಲ್ಲಿನ ಹೆಚ್ಚಳವಾದಾಗ, ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆದರೆ ಅದನ್ನು ಕೊರತೆ ಆಯವ್ಯಯ ಅಂತ ಕರಿತೀವಿ. ಕೊರತೆ ಅಂತಂದರೆ ಏನಾದರೂ ಕಡಿಮೆ ಬಿದ್ದಾಗಲೇ ಕೊರತೆ ಆಗುತ್ತಲ್ಲ, ಅದಕ್ಕೋಸ್ಕರ ಇನ್ಕಮ್ಗಿಂತ ನಾವು ಖರ್ಚು ಜಾಸ್ತಿ ಮಾಡಿದರೆ ಕೊರತೆ ಆಯವ್ಯಯವಾಗುತ್ತದೆ. ನೆಕ್ಸ್ಟ್, ಕೆಳಗೆ ನೀಡಿರುವ ದೇಶಗಳೊಂದಿಗೆ ಪಟ್ಟಿ 1 ಮತ್ತು ಪಟ್ಟಿ 2ಗಳನ್ನು ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ ದೇಶಗಳು ಮತ್ತು ಅವುಗಳ ಕರೆನ್ಸಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ 66ನೇದು ಸರಿಯಾದಂಥ ನೋಡಿ, ಚೈನಾದು ಏನಪ್ಪ ಅಂತಂದರೆ ಯುವಾನ್ ಅದರ ಕರೆನ್ಸಿ ಆಗಿದೆ. ಚೈನಾದ ಕರೆನ್ಸಿ ಯುವಾನ್ ಆಗಿದೆ. ಇನ್ನು ಈಜಿಪ್ಟ್ ದೇಶದ ಕರೆನ್ಸಿ ಯಾವುದಪ್ಪ ಅಂತಂದರೆ, ಈಜಿಪ್ಟ್ ದೇಶದ ಕರೆನ್ಸಿ ಪೌಂಡ್ ಆಗಿದೆ. ಈಜಿಪ್ಟ್ ದೇಶದ ಪೌಂಡ್ ಕರೆನ್ಸಿ ಆಗುತ್ತೆ. ಇನ್ನು ಇರಾಕ್ ದೇಶದ ಕರೆನ್ಸಿ ದಿನಾರ್ ಆಗಿದೆ. ಸೊ ಅದೇ ರೀತಿಗೆ ಬ್ರೆಜಿಲ್ ದೇಶದ ಕರೆನ್ಸಿ ಯಾವುದಪ್ಪ ಅಂತಂದರೆ ರಿಯಾಲ್. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾಗುತ್ತೆ. ನೆಕ್ಸ್ಟ್, ಯಾವ ವಿಧವಾದ ನೀರಾವರಿಯು ಭಾರತದಲ್ಲಿನ ನಿವ್ವಳ ಬಿತ್ತನೆ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಕ್ಷೇತ್ರವನ್ನು ಒಳಗೊಳ್ಳುತ್ತದೆ ಅಂತ ಕೇಳಿದರೆ, ಸೊ ನಮ್ಮ ಭಾರತದಲ್ಲಿ ಬಾವಿಗಳು ಮತ್ತು ಕೊಳವೆ ನೀರಾವರಿ ಅತ್ಯಂತ ದೊಡ್ಡ ಪಾತ್ರವನ್ನು ವಹಿಸುತ್ತದೆ ನೀರಾವರಿಯಲ್ಲಿ. ನೆಕ್ಸ್ಟ್, ಆಟಗಾರರನ್ನು ಮತ್ತು ಅವರಿಗೆ ಸಂಬಂಧಿಸಿರುವ ಆಟಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಬರೆದಾಗ ಸರಿಯಾಗುವುದು ಏನಪ್ಪ ಅಂತಂದರೆ ಸುನಿಲ್ ಛೆಟ್ರಿ ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಅದೇ ರೀತಿಯಾಗಿ ಹರ್ಮನ್ ಪ್ರೀತ್ ಕೌರ್ ಕ್ರಿಕೆಟ್ಗೆ ಸಂಬಂಧಿಸಿದ್ದಾರೆ.
ಇನ್ನು ಸಾಕ್ಷಿ ಮಲಿಕ್ರವರು ಕುಸ್ತಿಗೆ ಸಂಬಂಧಿಸಿದ್ದಾರೆ. ಅಶ್ವಿನಿ ಪೊನ್ನಪ್ಪರವರು ಯಾವುದಕ್ಕಂದರೆ ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ್ದರು. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾಗುತ್ತೆ. ನೆಕ್ಸ್ಟ್, ಈ ಪೈಕಿ ಸ್ವತಂತ್ರ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ, ಸೊ ಇಲ್ಲಿ ಸ್ವತಂತ್ರ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಪ್ಪ ಅಂತಂದರೆ ಆಪ್ಷನ್ ಸಿ ಸುಚೇತಾ ಕೃಪಲಾನಿರವರು. ನೆಕ್ಸ್ಟ್, ಈ ಪೈಕಿ ಯಾವ ರಾಜ್ಯದಲ್ಲಿ ದ್ವಿಶಾಸನ ಸಭೆ ಇದೆ ಅಂತ ಕೇಳಿದರೆ, ಸೊ ದ್ವಿಶಾಸನ ಸಭೆ ಅಂದರೆ ಶಾಸನ ಸಭೆ ಮತ್ತು ವಿಧಾನ ಪರಿಷತ್ ಹೊಂದಿರತಕ್ಕಂಥದ್ದು. ಇಲ್ಲಿ ನೋಡಿ, ಪಂಜಾಬ್ ಇಲ್ಲ, ಬಿಹಾರ್ ಹೊಂದಿದೆ, ಕರ್ನಾಟಕ ಹೊಂದಿದೆ, ಮಹಾರಾಷ್ಟ್ರ ಹೊಂದಿದೆ. ಟೋಟಲ್ 6 ಇದಾವ. ಇಲ್ಲಿ ಬಿ ಸಿ ಡಿ ಸರಿಯಾಗುತ್ತೆ. ಆಪ್ಷನ್ ಬಿ ಸರಿಯಾಗಿದೆ. ಇನ್ನು 3 ಯಾವಪ್ಪ ಅಂತಂದ್ರೆ ಆಂಧ್ರ ಪ್ರದೇಶ ಹೊಂದಿದೆ, ಅದೇ ರೀತಿ ತಮಿಳುನಾಡು ಹೊಂದಿದೆ, ಉತ್ತರ ಪ್ರದೇಶ ಹೊಂದಿದೆ. ಅವುಗಳು ತಮಿಳುನಾಡಲ್ಲ, ತೆಲಂಗಾಣ, ಉತ್ತರ ಪ್ರದೇಶ. ಕುತುಬ್ ಮಿನಾರನ್ನು ನಿರ್ಮಿಸಲು ತೊಡಗಿದ್ದು ಕುತುಬುದ್ದೀನ್ ಐಬೆಕ್ ಕುತುಬ್ ಮಿನಾರನ್ನು ನಿರ್ಮಿಸಬೇಕಂತ ಅದರಲ್ಲಿ ಕೈ ಇಟ್ಟ. ಆದರೆ ಅದು ಅವನಿಂದ ಮುಗಿಸಲಾಗಲಿಲ್ಲ. ಅದರ ಗೋಪುರದ ರಚನೆಯನ್ನು ಪೂರ್ಣಗೊಳಿಸಿದವರು ಯಾರು ಅಂತ ಕೇಳಿದರೆ, ಸೊ ಈ ಒಂದು ಕುತುಬ್ ಮಿನಾರ್ನ ಪೂರ್ಣಗೊಳಿಸಿದವರು ಅವನ ಮಗ ಇಲ್ತಮಿಷ್ನು ಈ ಒಂದು ಕುತುಬ್ ಮಿನಾರ್ನ ಐಬಕ್ನ ಮಗ ಆದಂಥ ಇಲ್ತಮಿಷ್ ಪೂರ್ಣಗೊಳಿಸಿದ. ನೆಕ್ಸ್ಟ್, ಪೂರ್ಣ ಸ್ವರಾಜ್ಯವು ಕಾಂಗ್ರೆಸ್ನ ಗುರಿ ಎಂದು ಘೋಷಿಸಿದಾಗ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳಿದರೆ, ಸೊ ಈ ಒಂದು ಪೂರ್ಣ ಸ್ವರಾಜ್ಯ ಗುರಿ ಅಂತ ಹೇಳಿದಾಗ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ್ದವರು ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಅವರು 1929ರಲ್ಲಿ ಈ ಒಂದು ಘೋಷಣೆಯನ್ನು ಕೂಗಲಾಯಿತು. ಬೇರೆ ಬೇರೆ ಮೊಕದ್ದಮೆಗಳಲ್ಲಿ ಬೇರೆ ಬೇರೆ ನ್ಯಾಯಾಧೀಶರು ಸಂವಿಧಾನದ ಮೂಲಭೂತ ಅಂಗಗಳೆಂದು ಅನೇಕ ಅಂಶಗಳನ್ನು ಗುರುತಿಸಿದ್ದಾರೆ. ಯಾವ ಸಂದರ್ಭದಲ್ಲಿ ಸಂವಿಧಾನದ ಯಾವ ಅಂಶ ಮೂಲಭೂತವೆಂದು ನ್ಯಾಯಾಲಯವು ಪ್ರತಿ ಮೊಕದ್ದಮೆಯಲ್ಲಿ ನಿರ್ಧರಿಸುವುದು ಎಂದು ಹೇಳಿದೆ ಅಂತಂದರೆ, ಇಲ್ಲಿ ಯಾವ ಪ್ರಕರಣ ಅಂತಂದರೆ ಮಿನರ್ವಾ ಮಿಲ್ ವರ್ಸಸ್ ಭಾರತ ಸರ್ಕಾರ ಪ್ರಕರಣದಲ್ಲಿ ಈ ರೀತಿಯಾಗಿ ನಮ್ಮ ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನು ನೀಡಿದೆ. ಚೌರಿ ಪ್ರಸಂಗದಲ್ಲಿ ದಿಢೀರ್ನೆ ಕೊನೆಯಾದ ಚಳುವಳಿ ಯಾವುದು ಅಂತ ಕೇಳಿದರೆ, ಈ ಒಂದು ಚೌರಿ ಘಟನೆ ಏನು ನಡೀತಲ್ಲ 1922 ಫೆಬ್ರವರಿ 4. ಸೊ ಅವಾಗ ಚಲ್ತಿದ್ದಂತಹ ಒಂದು ಅಸಹಕಾರ ಚಳವಳಿ ಏನೈತಲ್ಲ ಅದನ್ನು ಮಹಾತ್ಮ ಗಾಂಧೀಜಿರವರು ಇಲ್ಲಿ ಹಿಂಸಾಚಾರ ಅಂದರೆ 22 ಇಂಗ್ಲೀಷ್ ಪೊಲೀಸರನ್ನು ಸುಡಲಾಯಿತು. ಅದಕ್ಕೋಸ್ಕರ ಇದನ್ನು ಅಸಹಕಾರ ಚಳವಳಿ ಹಿಂದಕ್ಕೆ ತೆಗೆದುಕೊಂಡರು ಗಾಂಧೀಜಿರವರು. ನೆಕ್ಸ್ಟ್, ಈ ಪೈಕಿ ಯಾವುದು ರಾಜ್ಯಪಾಲರ ಶಾಸನಾತ್ಮಕ ತೊಡಗುವಿಕೆಯನ್ನು ಸೂಚಿಸುವುದಿಲ್ಲ ಅಂತ ಕೇಳಿದರೆ, ಅವರು ಶಾಸನಾತ್ಮಕವಾಗಿ ಇದರಲ್ಲಿ ಇರಂಗಿಲ್ಲ ಅಂತ ಇಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ ಶಾಸಕಾಂಗದ ಯಾವುದೇ ಸದನಕ್ಕೆ ಆದೇಶ ಕಳುಹಿಸುವುದು ಅವರ ಶಾಸಕಾಂಗದ ವ್ಯಾಪ್ತಿಯಲ್ಲೇ ಬರುತ್ತೆ. ಇನ್ನು ಸದನದ ಪರಿಗಣನೆ ಮತ್ತು ಅನುಮೋದನೆಯಾದ ಮೇಲೆ ಕಳುಹಿಸಿದ ಮಸೂದೆಗೆ ಮಂಜೂರಾತಿ, ಇದು ಕೂಡ ಅವರ ಶಾಸನಾತ್ಮಕ ವ್ಯಾಪ್ತಿಯಲ್ಲಿ ಬರುತ್ತೆ. ರಾಜ್ಯ ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರ ನೇಮಕಾತಿಗೆ ರಾಜ್ಯಪಾಲರೊಡನೆ ಸಮಾಲೋಚನೆ, ಇದು ತಪ್ಪು ನೋಡಿ. ಯಾಕಂತಂದರೆ ರಾಜ್ಯಪಾಲರು ಇದಕ್ಕೆ ಸಂಬಂಧ ಹೊಂದಿರಂಗಿಲ್ಲ, ಮೇನಾಗಿ ರಾಷ್ಟ್ರಪತಿಯವರು ಸಂಬಂಧ ಹೊಂದಿರ್ತಾರೆ ಇವರು ನೇಮಕ ಮಾಡಲು. ಇನ್ನು ರಾಷ್ಟ್ರಪತಿಗಳ ಅಂಕಿತಕ್ಕೆ ಮಸೂದೆಯನ್ನು ಕಾಯ್ದಿರಿಸುವುದು ಇದು ಕೂಡ ಅವರ ಶಾಸಕಾಂಗ ಅಧಿಕಾರವಾಗಿದೆ. ಸೊ ಇಲ್ಲಿ ನ್ಯಾಯಾಧೀಶರ ನೇಮಿಸುವುದು ರಾಷ್ಟ್ರಪತಿಯವರಿಗೆ ಸಂಬಂಧಿಸಿದೆ. ನೆಕ್ಸ್ಟ್, ಈ ಪೈಕಿ ಯಾವುದು ಅನುಚ್ಛೇದ 23A ಖಾತ್ರಿಪಡಿಸಲಾದ ಶೋಷಣೆ ವಿರುದ್ಧದ ಹಕ್ಕು ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಕೇಳಿದರೆ, ಸೊ ಇಲ್ಲಿ ಮಾನವ ಸಾಗಣೆ 23(1) ವಿಧಿಯಲ್ಲಿ ಬರುತ್ತೆ. ಇನ್ನು ಬೇಗಾರ್ ಅನ್ನುವಂಥದ್ದು ಕೂಡ ಬರುತ್ತೆ. ಅನೈತಿಕ ಕಸುಬಿಗೆ ವ್ಯಕ್ತಿಯನ್ನು ಬಲವಂತಪಡಿಸುವುದು ಇದರ ಬರಂಗಿಲ್ಲ, ಆಪ್ಷನ್ ಸಿ ಇಲ್ಲಿ ಬರಂಗಿಲ್ಲ. ಇನ್ನು ರಾಜ್ಯ ವಿಧಿಸಿದ ಚುನಾವಣಾ ಕರ್ತವ್ಯ ಇದು ಕೂಡ ಬರುತ್ತೆ 23(1) ಆಪ್ಷನ್ ಸಿ ಸರಿಯಾಗುತ್ತೆ. ಈ ಪೈಕಿ ಯಾವುದು ನ್ಯಾಯಾಂಗ ನಿಂದನೆ ಆಗದು ಅಂತ ಕೇಳಿದರೆ, ಸೊ ಇಲ್ಲಿ ನೋಡಿ, ನ್ಯಾಯಾಲಯದಲ್ಲಿ ಬಾಕಿ ಇರುವ ವಿಷಯಕ್ಕೆ ಸಂಬಂಧಿಸಿದಂತೆ ಪೂರ್ವಗ್ರಹ ಉಂಟು ಮಾಡುವ ಯಾವುದೇ ಹೇಳಿಕೆಯು ಈ ಒಂದು ನ್ಯಾಯಾಲಯ ನಿಂದನೆ ಆಗುತ್ತೆ, ಆಪ್ಷನ್ ಎ ನಿಂದನೆ ಆಗುತ್ತೆ. ಇನ್ನು ನ್ಯಾಯಾಲಯದ ಆದೇಶ ಉಲ್ಲಂಘನೆ ಇದು ಕೂಡ ನ್ಯಾಯಾಲಯದ ನಿಂದನೆಯಲ್ಲಿ ಬರುತ್ತೆ. ಇನ್ನು ನ್ಯಾಯಾಲಯವನ್ನು ಗೇಲಿ ಮಾಡಿ ಖಂಡಿಸುವುದು ಇದು ಪಕ್ಕಾ ಬರುತ್ತೆ. ಇನ್ನು ಉಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸುವುದು ಇದು ಬರೋಂಗಿಲ್ಲ. ಯಾಕಂತಂದರೆ ಇಲ್ಲಿ ಅದಕ್ಕೆ ಅವ್ರಿಗೆ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತಂದರೆ ಉಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು. ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಡಿ ಸರಿಯಾಗುತ್ತೆ. ಈ ಪೈಕಿ ಯಾವುದು ಕಾರ್ಯಾಚರಣೆಯ ವಿವರಣೆಗೆ ಶಾಸಕಾಂಗದಿಂದ ಒಳಪಡದಿರುವುದಿಲ್ಲ ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತ ಅಂದರೆ ಆಪ್ಷನ್ ಸಿ ನೋಡಿ,
ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯು ಈ ಒಂದು ವಿವರಣೆ ಶಾಸಕಾಂಗಕ್ಕೆ ಒಳಪಡುತ್ತದೆ. ಈ ಪೈಕಿ ಯಾವ ಕಾಯ್ದೆ ಭಾರತ ಶಾಸಕಾಂಗವನ್ನು 2 ಶಾಸಕಾಂಗ ಸಭೆಗಳನ್ನುಳ್ಳದ್ದಾಗಿ ಬೈಕ್ಯಾಮರಲ್ನಾಗಿ ಮಾಡಿದೆ ಅಂತ ಕೇಳಿದರೆ, ಸೊ ಈ ಒಂದು ಬೈಕ್ಯಾಮರಲ್ ಮಾಡಿದಂತಹ ಒಂದು ಕಾಯ್ದೆ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಭಾರತ ಸರ್ಕಾರ ಕಾಯ್ದೆ 1919. ಇದನ್ನು ಏನಂತ ಕರಿತಾರೆ ಅಂದರೆ ಮಾಂಟೆಗೋ ಚೆಮ್ಸ್ಫರ್ಡ್ ಅಂತ ಕೂಡ ಕರಿತಿದ್ರು. ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ಕರೆಯಲಾಗುತ್ತಿತ್ತು. ಆಪ್ಷನ್ ಸಿ ಸರಿಯಾಗಿದೆ. ನೆಕ್ಸ್ಟ್, ಭಾರತ ಸರ್ಕಾರಕ್ಕೆ ಆರ್ಥಿಕ ವರ್ಷ ಎಂದರೆ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಆಪ್ಷನ್ ಎ ಸರಿಯಾಗುತ್ತೆ. ಒಂದು ನಿರ್ದಿಷ್ಟ ಕ್ಯಾಲೆಂಡರ್ ವರ್ಷದ ಏಪ್ರಿಲ್ 1ರಿಂದ ಆರಂಭವಾಗಿ ಮುಂದಿನ ಕ್ಯಾಲೆಂಡರ್ ವರ್ಷದ ಮಾರ್ಚ್ರ ಕೊನೆಯವರೆಗೂ ನಡೆಯೋದಕ್ಕೆ ನಮ್ಮ ಭಾರತದ ಆರ್ಥಿಕ ವರ್ಷವಾಗುತ್ತೆ. ಅದನ್ನು ಚೇಂಜ್ ಮಾಡ್ಬೇಕಂತ ಗುದ್ದಾಡ್ತಾ ಇದ್ದಾರೆ. ಸೊ ಆಗ್ತಿಲ್ಲ, ಮಾಡ್ತಾರೆ. ನೆಕ್ಸ್ಟ್ ದಿನಗಳಲ್ಲಿ ಚೇಂಜ್ ಮಾಡ್ತಾರೆ. ಜನವರಿ 1ಕ್ಕೆ ಅಳವಡಿಸ್ಕೊತಾರೆ. ಕೆಳಗಿನವುಗಳನ್ನು ಹೊಂದಿಸಿರಿ ಅಂತ ಕೇಳಿದರೆ, ಸೊ ಇಲ್ಲಿ ಹೊಂದಿಸಿ ಬರೆದಾಗ ಸರಿಯಾಗುವ ಉತ್ತರ ಯಾವುದು ಅಂತ ಅಂದರೆ, ಇಲ್ಲಿ ನೋಡಿ, ಲೇಖಾನುದಾನ ಅಂತಂದರೆ ಭಾರತದ ಕ್ರೋಢೀಕೃತ ನಿಧಿಯಾಗಿದೆ. ಇನ್ನು ಗಿಲೋಟಿನ್ ಅಂತ ಅಂದರೆ ಏನು ನೋಡಿ, ಇಲ್ಲಿ ಅನುದಾನದ ಎಲ್ಲ ಬೇಡಿಕೆಗಳನ್ನು ಚರ್ಚೆಯಿಲ್ಲದೆ ಅನುಮೋದನೆ ಕೊನೆಯ ದಿನ ಸಲ್ಲಿಸುವುದು ಗಿಲೋಟಿನ್ ಆಗುತ್ತೆ. ಇನ್ನು ಪ್ರಶ್ನಾವಧಿ ಅಂತ ಅಂದರೆ ಇದು ಏನಂತಂದರೆ ಪಾರ್ಲಿಮೆಂಟಿನ ಪ್ರಾರಂಭ ದಿನ. ಇನ್ನು ಸಭಾಧ್ಯಕ್ಷರು ಏನಂತಂದರೆ ಸದನವನ್ನು ಮುಂದೂಡುವುದು ಅವರ ಅಧಿಕಾರವಾಗುತ್ತೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಸರಿಯಾಗಿದೆ. ನೆಕ್ಸ್ಟ್, ದೀನ್ ಇ ಇಲಾಹಿಯು ಯಶಸ್ವಿ ಆಗುತ್ತಿರಲು ಕಾರಣ ಏನು ಅಂತ ಕೇಳಿದರೆ, ಸೊ ಈ ದೀನ್ ಇ ಇಲಾಹಿ ಅನ್ನುವಂಥದ್ದು ಅಕ್ಬರ್ ಅವರು ಸ್ಥಾಪಿಸಿದ ಒಂದು ಧರ್ಮವಾಗಿದೆ. ಸೊ ಅದು ಸಕ್ಸಸ್ ಆಗಲಿಲ್ಲ. ಯಾಕಪ್ಪ ಅಂತಂದರೆ ಅಕ್ಬರ್ನ ನಂತರ ಯಾರೋ ಪೋಷಕರು ಇಲ್ಲದ್ದು ಇದು ಸರಿಯಾಗಿದೆ. ಯಾಕಂದರೆ ಅಕ್ಬರ್ನ ನಂತರ ಯಾರೂ ಅದನ್ನು ಪೋಷಣೆ ಮಾಡಲಿಲ್ಲ. ಇನ್ನೊಂದು ಧರ್ಮವನ್ನು ಒಪ್ಪಿಕೊಳ್ಳಲು ಮುಸ್ಲಿಮರಿಗೆ ಕಷ್ಟವಾಗಿದ್ದು ಇದು ಕೂಡ ಸರಿ. ಯಾಕಂತ ಮುಸ್ಲಿಮರವರು ಬೇರೆ ಧರ್ಮಕ್ಕೆ ಮತಾಂತರ ಆಗೋದನ್ನು ತಿರಸ್ಕರಿಸಿದರು. ಇನ್ನು ಇದನ್ನು ಸರಿಯಾದ ಜನಸಮುದಾಯಕ್ಕೆ ಯೋಜಿಸಲಾಗದಿದ್ದುದು ಇದು ಕೂಡ ತಪ್ಪು ಸರಿ. ಯಾಕಂತಂದರೆ ಅದನ್ನು ಸರಿಯಾದ ಕ್ರಮದಲ್ಲಿ ಜನರಿಗೆ ಅರ್ಥೈಸಲಿಲ್ಲ. ಈ 3 ಹೇಳಿಕೆಗಳು ಇಲ್ಲಿ ಸರಿಯಾಗ್ತವೆ. ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ. ನೆಕ್ಸ್ಟ್, ದೀನ್ ಇ ಇಲಾಹಿ ಕೆಳಗೆ ನೀಡಿರುವ ಜೋಡಿಗಳಲ್ಲಿ ಗವರ್ನರ್ ಜನರಲ್ಗಳ ಹೆಸರುಗಳು ಮತ್ತು ಅವರ ಪ್ರಮುಖ ಪ್ರಯತ್ನಗಳನ್ನು ನೀಡಲಾಗಿದೆ. ಸೊ ಇಲ್ಲಿ ಯಾವುದು ಸರಿಯಾಗಿದೆ, ಸಂಕೇತಗಳ ಮೂಲಕ ಸರಿ ಉತ್ತರವನ್ನು ಗುರುತಿಸಿರಿ ಅಂತ ಕೇಳಿದರೆ, ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಸರ್ಕಾರ. ಸೊ ಇಲ್ಲಿ ನೋಡಿ, ರಾಬರ್ಟ್ ಕ್ಲೈವ್ ಅವರು ಬಂಗಾಳದಲ್ಲಿ ದ್ವಿಸರ್ಕಾರವನ್ನು ಸರಿಯಾಗಿದೆ, ದ್ವಿಸರ್ಕಾರದ ಸ್ಥಾಪಿಸಿದರು, ಅದು ಸರಿಯಾಗಿದೆ. ವಿಲಿಯಂ ಬೆಂಟಿಂಕ್ ಮುದ್ರಣ ನಿರ್ಬಂಧ ರದ್ದತಿ ಇದು ತಪ್ಪು. ಮುದ್ರಣ ನಿರ್ಬಂಧ ರದ್ದತಿಯನ್ನು ವಿಲಿಯಂ ಬೆಂಟಿಂಕ್ ಮಾಡಲಿಲ್ಲ. ಚಾರ್ಲ್ಸ್ ಮೆಟಿಕಫ್ರೋರ್ ಇಂಗ್ಲೀಷ್ ಮೆಕಾಲೆ ಶಿಕ್ಷಣಕ್ಕೆ ಆದರೆ ಮೆಟಿಕಫ್ರೋರ್ ಸಂಬಂಧಿಸಿಲ್ಲ. ಇನ್ನು ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆ ಇದು ಕೂಡ ಸರಿ. ಲಾರ್ಡ್ ಕರ್ಜನ್ ಅವರು ಬಂಗಾಳದ ವಿಭಜನೆ ಮಾಡಿದ್ದಾರೆ. ಡಿ ಸರಿಯಾಗುತ್ತೆ. ನೆಕ್ಸ್ಟ್, ಈ ಪೈಕಿ ಯಾವ ಸಂವಿಧಾನಿಕ ತಿದ್ದುಪಡಿಯು ಭಾರತದ ಸಂವಿಧಾನದಲ್ಲಿ ಕಲಮು 15(5) ಸೇರ್ಪಡೆ ಮಾಡಿದ್ದು ಭಾರತದ ಸಂವಿಧಾನದಲ್ಲಿ ಶಿಕ್ಷಣ ಸಂಸ್ಥೆಗಳ ಖಾಸಗಿ ವಲಯದಲ್ಲಿಯೂ ಸಲಹಾ ಮೀಸಲಾತಿಯನ್ನು ಒದಗಿಸುವುದರ ಬಗ್ಗೆ ಅಂತ ಕೇಳಿದರೆ, ಸೊ ಇದು ಯಾವ ಕಾಯ್ದೆ ಅಂತ ಅಂದರೆ ಆಪ್ಷನ್ ಡಿ 93ನೇ ತಿದ್ದುಪಡಿಯು ಈ ಒಂದು ಸಲಹಾ ಮೀಸಲಾತಿಯನ್ನು ಒದಗಿಸುವುದರ ಬಗ್ಗೆ ನೀಡಿತ್ತು. 15(5) ಸೇರ್ಪಡೆ ಮಾಡಲಾಯಿತು. ಹೇಳಿಕೆಗಳನ್ನ ಪರಿಗಣಿಸಿ ಆಹಾರ ಧಾನ್ಯವನ್ನು ಬೆಂಬಲ ಬೆಲೆಯಲ್ಲಿ ಪಡೆಯುವುದು ಯಾವ ರೀತಿಯಾಗಿ ಅಂತ ಕೇಳಿದರೆ, ಸೊ ಇಲ್ಲಿ ಹೇಳಿಕೆಗಳನ್ನು ನೋಡಿದಾಗ ಕೃಷಿ ಬೆಲೆ ಸ್ಥಿರಗೊಳಿಸುವುದನ್ನು ಖಾತರಿಪಡಿಸುತ್ತದೆ, ಇದು ಸರಿಯಾಗಿದೆ. ಯಾಕಂತಂದರೆ ಬೆಂಬಲ ಬೆಲೆ ಅಂತಂದರೆ ಕೃಷಿ ಒಬ್ಬ ರೈತನಿಗೆ ಆಧಾರವಾಗಿರುತ್ತದೆ. ಇನ್ನು ರೈತರಿಗೆ ಪರಿಹಾರಾತ್ಮಕ ಬೆಲೆ ದೊರೆಯುವುದನ್ನು ಖಾತರಿಪಡಿಸುತ್ತದೆ, ಇದು ಸರಿಯಾಗುತ್ತೆ. ಅಂದರೆ ರೈತರ ಬೆಳೆ ನಾಶವಾದರೂ ಕೂಡ ಪರಿಹಾರ ಧನ ಸಿಗುತ್ತೆ. ಇನ್ನು ಆಹಾರ ಧಾನ್ಯದ ಸಾರ್ವತ್ರಿಕ ದಾಸ್ತಾನು ನಿರ್ಮಾಣಕ್ಕೆ ಸಹಾಯ ಮಾಡುವುದು ಇದು ಕೂಡ ಸರಿಯಾಗಿದೆ. ಇಲ್ಲಿ 3 ಆಪ್ಷನ್ಗಳು ಸರಿಯಾಗುತ್ತವೆ. ನೆಕ್ಸ್ಟ್, ಸೂರ್ಯಗ್ರಹಣ ಉಂಟಾಗುವುದು ಯಾವಾಗೆಂದರೆ, ಸೂರ್ಯಗ್ರಹಣ ಯಾವಾಗ ಉಂಟಾಗುತ್ತದೆ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಡಿ ನೋಡಿ, ಚಂದ್ರ ಏನಿದ್ದಾನಲ್ಲ ಇವು ಚಂದ್ರನ ಕೊಡ್ರಿ, ಇಲ್ಲಿ ಸೂರ್ಯ ಇದ್ದಾನ, ಸೊ ಇಲ್ಲಿ ಭೂಮಿ ಇದೆ. ಸೊ ಈ ಭೂಮಿ ಮತ್ತು ಸೂರ್ಯನ ನಡುವಕ್ಕೆ ಚಂದ್ರ ಬಂದರೆ ಸೂರ್ಯಗ್ರಹಣ ಉಂಟಾಗುತ್ತೆ. ಯಾವುದೇ ರೀತಿಯ ಸೂರ್ಯ ನಮಗೆ ಕಾಣಲು ಗೋಚರಿಸುವುದಿಲ್ಲ, ಅದಕ್ಕೋಸ್ಕರ ಅದಕ್ಕೆ ಸೂರ್ಯಗ್ರಹಣ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್, ಕಾಂಕ್ರೀಟ್ ರಸ್ತೆಗಿಂತಲೂ ಮಂಜುಗಡ್ಡೆಯ ಮೇಲೆ
ನಡೆಯುವುದು ಕಠಿಣ ಏಕೆಂದರೆ ಅಂತ ಕೇಳಿದರೆ, ಸೊ ಕಾಂಕ್ರೀಟ್ ರಸ್ತೆ ಮೇಲೆ ನಡೆಯಬಹುದು, ಯಾಕಂತ ಗ್ರಿಪ್ ಇರುತ್ತೆ. ಬಟ್ ಮಂಜುಗಡ್ಡೆ ಮೇಲೆ ನಡೆಯಲಿಕ್ಕಾಗಂಗಿಲ್ಲ. ಇಲ್ಲಿ ಆಪ್ಷನ್ ಬಿ ಸರಿಯಾಗುತ್ತೆ. ಮಂಜುಗಡ್ಡೆ ಮತ್ತು ಪಾದಗಳ ನಡುವಿನ ಘರ್ಷಣೆಯು ಕಾಂಕ್ರೀಟ್ ಮತ್ತು ಪಾದಗಳ ನಡುವಿನ ಘರ್ಷಣೆಗಿಂತ ಕಡಿಮೆಯಾಗುವ ಕಾರಣ ಕಾಲು ಜಾರುತ್ತದೆ. ನೀರು ಹನಿಗಳು ದುಂಡಾಗಿರಲು ಕಾರಣ ಏನಂತ ಕೇಳಿದರೆ, ಇದು ಮೇಲ್ಮೈ ಸೆಳೆತ, ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ಕೂಡ ಕರಿತೀವಿ, ಸರ್ಫೇಸ್ ಟೆನ್ಷನ್ ಇಂಗ್ಲೀಷ್ ಒಳಗಡೆ. ಆಪ್ಷನ್ ಬಿ ಸರಿಯಾಗಿ. ಪೂರ್ಣ ಸೂರ್ಯಗ್ರಹಣದ ವೇಳೆ ಸೂರ್ಯನ ಯಾವ ಭಾಗ ಗೋಚರವಾಗುತ್ತದೆ ಅಂತ ಕೇಳಿದರೆ, ಸೊ ಪೂರ್ಣ ಸೂರ್ಯ ಅಂದ್ರೆ ಸೂರ್ಯನ ಹೊರಭಾಗ ಕರೋನಾ ಗೋಚರವಾಗುತ್ತೆ. ಇಲ್ಲಿ ಸೂರ್ಯ ಐತಂದರೆ ಇಲ್ಲಿ ಚಂದ್ರ ಬಂದಿರ್ತಾನೆ ಇಷ್ಟು. ಸೊ ಇಲ್ಲಿ ಇದ್ರ ಹೊರಗಿನ ಪಾರ್ಟ್ ಏನಿದೆಯಲ್ಲ ಇದು ಕಾಣುತ್ತೆ ನಮಗೆ. ಸೊ ಇಲ್ಲಿ ಚಂದ್ರ ಮುಳುಗಿರ್ತಾನೆ, ಸೊ ಹೊರಗಿನ ಪಾರ್ಟ್ ಅಷ್ಟೇ ಕಾಣುತ್ತೆ, ಅದಕ್ಕೋಸ್ಕರ ಕರೋನಾ ಅಂತ ಕರೀತಾರೆ ಹೊರಗಿನ ಪಾರ್ಟ್ಗೆ. ಆಪ್ಷನ್ ಸಿ ಬಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಶಬ್ದ ಇಲ್ಲಿ ಗರಿಷ್ಠ ವೇಗದಲ್ಲಿ ಸಾಗುತ್ತದೆ ಅಂತ ಕೇಳಿದರೆ, ಸೊ ಶಬ್ದ ಒಂದು ಮೀಡಿಯಂ ಮೂಲಕ ಸಾಗುತ್ತದೆ. ಇಲ್ಲಿ ನೋಡಿ ಶೂನ್ಯದಲ್ಲಿ ಗರಿಷ್ಠ ವೇಗದಲ್ಲಿ ಸಾಗುವುದಿಲ್ಲ ಶಬ್ದ. ಆಪ್ಷನ್ ಡಿ ತಪ್ಪು. ಇನ್ನು ಗಾಳಿಯಲ್ಲಿ ಸಾಗುತ್ತೆ, ನೀರಿನಲ್ಲಿ ಸಾಗುತ್ತೆ. ಉಕ್ಕು ಭಾಳ ಕಾಂಪ್ಯಾಕ್ಟ್ ಇರುವ ಕಾರಣ ಅದರಲ್ಲಿ ಅತಿ ಸ್ಪೀಡಾಗಿ ಶಬ್ದ ಸಾಗುತ್ತದೆ. ಆಪ್ಷನ್ ಡಿ ಸರಿಯಾಗುತ್ತೆ. ನೆಕ್ಸ್ಟ್, ಕಾಯದ ವೇಗವನ್ನು ದ್ವಿಗುಣಗೊಳಿಸಿದಾಗ ಅದರ ಆಪ್ಷನ್ಗಳನ್ನು ನೋಡಿಕೊಡ್ರಿ. ಇಲ್ಲಿ ಕಾಯದ ವೇಗವನ್ನು ದ್ವಿಗುಣಗೊಳಿಸಿದಾಗ ಇಲ್ಲಿ ಸರಿಯಾದಂತಹ ಉತ್ತರ ಏನಾಗುತ್ತೆ ಅಂದರೆ ಸಂವೇಗ ದ್ವಿಗುಣಗೊಳ್ಳುತ್ತದೆ ಮತ್ತು ಏನಪ್ಪ ಅಂತಂದರೆ ಚಲನಶಕ್ತಿ 4 ಪಟ್ಟಾಗುತ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್, ಉಣ್ಣೆ ನಮ್ಮನ್ನು ಚಳಿಗಾಲದಲ್ಲಿ ಬೆಚ್ಚಗಿಡಲು ಕಾರಣ ಏನು ಅಂತ ಕೇಳಿದರೆ, ಸೊ ಉಣ್ಣೆಯನ್ನು ಧರಿಸಿದರೆ ನಾವು ಚಳಿಗಾಲದಲ್ಲಿ ಬೆಚ್ಚಗೆ ಹಾಕಿರ್ತೀವಿ ಅಂತಂದರೆ ಆಪ್ಷನ್ ಸಿ, ಉಣ್ಣೆ ದೇಹದಿಂದ ಉಷ್ಣ ತಪ್ಪಿಸಿಕೊಳ್ಳದಂತೆ ತಡೆಯುತ್ತದೆ, ಅದಕ್ಕೋಸ್ಕರ ನಮಗೆ ಬೆಚ್ಚಗೆ ಅನಿಸುತ್ತೆ. ಆಪ್ಷನ್ ಸಿ ಸರಿಯಾಗಿದೆ. ಅಜಾತಶತ್ರುವು ಯಾವ ರಾಜ್ಯದ ದೊರೆ ಅಂತ ಕೇಳಿದರೆ, ಸೊ ಅಜಾತಶತ್ರು ಮಗಧ ರಾಜ್ಯದ ದೊರೆಯಾಗಿದ್ದಾರೆ. ಇವೆಲ್ಲ 4 ಮನೆತನಗಳು. ನೆಕ್ಸ್ಟ್, ಪ್ರಪಂಚ ಇತಿಹಾಸದಲ್ಲಿ ರಕ್ತ ಮತ್ತು ಉಕ್ಕಿನ ಮನುಷ್ಯ ಎಂದು ಹೆಸರಾದವರು ಯಾರು ಅಂತ ಅಂದರೆ ಇವರು ಒಟ್ಟೋವನ್ ಬಿಸ್ಮಾರ್ಕ್ ಅಂತ ಕರೀತಾರೆ. ಸೊ ನಮ್ಮ ಸರ್ದಾರ್ ಪಟೇಲ್ರವರನ್ನು ಕೂಡ ಬಿಸ್ಮಾರ್ಕ್, ಭಾರತ ದೇಶದ ಬಿಸ್ಮಾರ್ಕ್ ಅಂತ ಅವರಿಗೆ ಹೋಲಿಸಲಾಗುತ್ತದೆ. ನೆಕ್ಸ್ಟ್, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು ಬಳಸುವ ಸಾಧನವನ್ನು ಹೀಗೆ ಎನ್ನುತ್ತಾರೆ ಅಂತ ಕೇಳಿದರೆ, ಸೊ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವುದಕ್ಕೆ ಡೈನಮೋ ಅಂತ ಕರೀತಾರೆ. ಆಪ್ಷನ್ ಸಿ ಸರಿಯಾಗಿದೆ. ನೆಕ್ಸ್ಟ್, ವಿಶ್ವ ಆರೋಗ್ಯ ಸಂಸ್ಥೆ ಕೇಂದ್ರ ಸ್ಥಾನವು ಎಲ್ಲಿದೆ ಅಂತ ಕೇಳಿದರೆ, ಸೊ ಇದು ಕಂಡುಬರುವುದು ಆಪ್ಷನ್ ಎ ಜಿನೀವಾದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಸ್ಥಾನವಿದೆ. ನೆಕ್ಸ್ಟ್, ಈ ಸೂಚಕಗಳನ್ನು ಗಮನಿಸಿರಿ. ಇಲ್ಲಿ ಏನು ಹೇಳುತ್ತೆ ನೋಡಿ, ಅಧಿಕ ಜನರ ದರ ಮತ್ತು ಕಡಿಮೆ ಮರಣ ದರ, ಕಡಿಮೆ ಜನನ ದರ ಮತ್ತು ಕಡಿಮೆ ಮರಣ ದರ, ಅಧಿಕ ಜನನ ದರ ಮತ್ತು ಅಧಿಕ ಮರಣ ದರ, ಆರ್ಥಿಕ ಬೆಳವಣಿಗೆ ಗತಿಯನ್ನು ಆಧರಿಸಿ ಇವುಗಳ ಸರಿಯಾದ ಅನುಕ್ರಮವನ್ನು ನಿರ್ಧರಿಸಿ ಅಂತ ಕೇಳಿದರೆ, ಸೊ ಇಲ್ಲಿ ನೋಡಿ ಫಸ್ಟ್ ಏನಾಗುತ್ತೆ, ಅಧಿಕ ಜನನ ದರ ಮತ್ತು ಅಧಿಕ ಮರಣ ದರ ಇದ್ದರೆ ಒಂದು ರೇಂಜಿಗಿರುತ್ತೆ. ಅದಾದಮೇಲೆ ಏನಾಗುತ್ತೆ, ಅಧಿಕ ಜನನ ದರ ಮತ್ತು ಕಡಿಮೆ ಮರಣ ದರ ಇದು ಪ್ರೋಗ್ರೆಸ್ ಆಗುತ್ತೆ. ಇನ್ನು ಕಡಿಮೆ ಜನನ ದರ ಮತ್ತು ಕಡಿಮೆ ಮರಣ ದರ ಇದ್ದರೆ ಇದು ಕೂಡ ಡಿಗ್ರೆಸ್. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಸರಿಯಾದ ಅನುಕ್ರಮಣಿಕೆ ಬೆಳವಣಿಗೆಯಲ್ಲಿ ನೀಲ್ ದರ್ಪಣ್ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದರೆ, ಸೊ ಇದು ಜಾಸ್ತಿ ಟೈಮ್ ಎಕ್ಸಾಮ್ದಲ್ಲಿ ಕೇಳಿದರೆ ಆಪ್ಷನ್ ಬಿ ಸರಿಯಾಗುತ್ತೆ. ದೀನಬಂಧು ಮಿತ್ರ ಅವರು ಈ ಒಂದು ನೀಲ್ ದರ್ಪಣ್ ಕೃತಿಯ ಲೇಖಕರಾಗಿದ್ದಾರೆ. ಸೊ ಇಲ್ಲಿಗೆ ನಮ್ಮ ಮಾಡೆಲ್ ಕ್ವೆಶ್ಚನ್ ಪೇಪರ್ ಮುಕ್ತಾಯಗೊಂಡಿದೆ. ಕೊನೆಯವರು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಹೊಸ್ತಾ ಬಂದಿರೋರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ದೊಳಗಡೆ ನಮ್ಮ ಚಾನಲ್ ಇನ್ಸ್ಟಾ, ಟೆಲಿಗ್ರಾಮು, ಫೇಸ್ಬುಕ್, ವಾಟ್ಸಪ್ ಲಿಂಕ್ ಅವುಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಕಮೆಂಟ್ ಸೆಕ್ಷನ್ದಲ್ಲಿ ಏನಾದರೂ ತಪ್ಪು ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.